ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿರುವಂತಹ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಇಲ್ಲಿಯವರೆಗೆ ನಾವು ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು 2 ವಿಡಿಯೋ ಮಾಡಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ. ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದರೆ ಪೇಜ್ ನಂಬರ್ 111 ಅದರಲ್ಲಿರ್ತಕ್ಕಂತಹ ಕಂಡುಹಿಡಿಯಿರಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿರಿ, ಇದರಲ್ಲಿ ಸುಮಾರು ಒಂದು 15 ಕ್ವಶನ್ಸ್ ಇದ್ದಾವೆ. ಸೊ ಒಂದೇ ವಿಡಿಯೋದಲ್ಲಿ ನಾವು ಇದನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿರಿ, ಕ್ವಶನ್ ನಂಬರ್ 1. ಯಾರೆಲ್ಲ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ಸ್ ಮಾಡಿರಿ. ನೋಡಿರಿ, ಕ್ವಶನ್ ನಂಬರ್ 1. ಒಂದು ಪ್ಲೇಟ್ ಜೋಳದ ರೊಟ್ಟಿಯ ಬೆಲೆ ₹30 ಮತ್ತು ಒಂದು ಪ್ಲೇಟ್ ಪಲಾವ್ ಬೆಲೆ ₹20 ಆಗಿದೆ. ಒಂದು ದಿನ X ಪ್ಲೇಟ್ಗಳ ಜೋಳದ ರೊಟ್ಟಿ ಮತ್ತು Y ಪ್ಲೇಟ್ಗಳ ಪಲಾವ್ಗೆ ಬೇಡಿಕೆ ಸಲ್ಲಿಸಿದರೆ ಯಾವ ಬೀಜೋಕ್ತಿಗಳು ಆ ದಿನದ ಗಳಿಕೆಯನ್ನು ವಿವರಿಸುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಪ್ರತಿ ಜೋಳದ ರೊಟ್ಟಿಯ ಬೆಲೆ ಎಷ್ಟು, ಪ್ರತಿ ಪ್ಲೇಟ್ ಜೋಳದ ರೊಟ್ಟಿ ಬೆಲೆ ಎಷ್ಟಿದೆ ಅಂತಂದ್ರೆ ₹30 ಐತಿ. ಹಾಗೂ ಪ್ರತಿ ಪ್ಲೇಟ್ ಪಲಾವ್ ಎಷ್ಟಿದೆ ಬೆಲೆ, ಪ್ರತಿ ಪ್ಲೇಟ್ ಪಲಾವ್ ಬೆಲೆ ₹20 ಇದೆ. ಸೊ ಅವ್ರು ಕೇಳಿದ್ದು ಜೋಳದ ರೊಟ್ಟಿ ಎಷ್ಟು ಪ್ಲೇಟ್ ಅಂತಂದರೆ X ಅಂದ್ರೆ 30 × X. ಒಂದು ಪ್ಲೇಟಿಗೆ ₹30. ಇಂಥವು ಎಷ್ಟು ಪ್ಲೇಟ್ಸ್, X ಪ್ಲೇಟ್. ಒಂದು ಪ್ಲೇಟಿಗೆ ₹30, ಇಂಥವು ಎಷ್ಟು ಪ್ಲೇಟ್, X ಪ್ಲೇಟ್. ಆಮೇಲೆ ಎಷ್ಟು ಹೇಳಿದಾರವರು, ಒಂದು ಪ್ಲೇಟ್ ಪಲಾವ್ ಬೆಲೆ ₹20. ಅಂಥವು ಎಷ್ಟು ಪ್ಲೇಟ್ ಪಲಾವ್, Y ಪ್ಲೇಟ್ ಪಲಾವ್. ಹೌದಾ, ಒಂದು ಪ್ಲೇಟ್ ಪಲಾವ್ ಬೆಲೆ ₹20. ಅಂಥವು ಎಷ್ಟು ಪ್ಲೇಟ್ ಇದಾವೆ, Y ಪ್ಲೇಟ್ ಇದಾವೆ, Y. ಸೊ ನೀವು ನೋಡ್ಬೋದು ಹೆಂಗಂತಂದರೆ ಈಗ ಒಂದು ಪ್ಲೇಟ್ ಪಲಾವ್ ಬೆಲೆ ಏನು ಮಾಡ್ತೀವಿ ನಾವು, 1 × 20 ಅಂತ ಮಾಡ್ತೀವಿ, 20. 2 ಪ್ಲೇಟ್ ಪಲಾವ್ ಅಂದ್ರೆ 2 × 20 40. ಹಿಂಗೆ ನಿಮ್ಗೆ ಎಷ್ಟು ಪ್ಲೇಟ್ ಬೇಕಾಗಿರ್ತದಲ್ಲ ಅದಕ್ಕೆ 20ರಲ್ಲಿ ಗುಣಿಸಿದ್ನಿ ಅಂತಂದ್ರೆ ಏನು ಬರ್ತೈತಿ, ಇಷ್ಟು ಪ್ಲೇಟ್ ಪಲಾವ್ದ ಅಮೌಂಟ್ ಬರ್ತೈತಿ. ಆಮೇಲೆ ಒಂದು ಪ್ಲೇಟ್ ಜೋಳದ ರೊಟ್ಟಿದು ₹30 ಅಂಥವು X ಪ್ಲೇಟ್ ಅಂದ್ರೆ ಅದನ್ನ ಏನು ಮಾಡಬೇಕು, ಎರಡೂ ಗುಣಾಕಾರ ಮಾಡಬೇಕು. ಒಟ್ಟು ಏನಾಗ್ತೈತಿ, ಎಷ್ಟು ರೊಕ್ಕ ಕೊಡಬೇಕು, ಆ ದಿನದ ಗಳಿಕೆ ಎಷ್ಟು ಅಂತಂದರೆ ಇದನ್ನು ಏನು ಮಾಡಬೇಕು, ಸಮ್ ಮಾಡಬೇಕು. ಸೊ ಡೈರೆಕ್ಟ್ಲಿ ಇಂಟು ಸಿಂಬಾಲನ್ನು ತೆಗೆದು 30 × X ಬರೆದ್ರು ಒಂದೇ, 30X ಅಂತ ಬರೆದ್ರು ಒಂದೇ. ಆನಂತರ 20Y, 30X + 20Y ಎಲ್ಲಿದೆ ನೋಡ್ರಿ, 30X + 20Y ಆಪ್ಷನ್ ಎದಲ್ಲಿ ಐತೆ ನೋಡ್ರಿ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ 30X + 20Y. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಸ್ವಾತಂತ್ರ್ಯದ ದಿನ ಪುಷ್ಪಿತ 2 ವಿಧಗಳ ಹೂಗಳನ್ನು ಮಾರುತ್ತಾಳೆ, ಸಂಪಿಗೆ ಮತ್ತು ಚೆಂಡು ಹೂ. ಯಾವತ್ತಂದರೆ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಪುಷ್ಪಿತ ಅನ್ನೋ ಹುಡುಗಿ ಸಂಪಿಗೆ ಹೂ ಮತ್ತು ಚೆಂಡು ಹೂಗಳನ್ನು ಮಾರ್ತಾಳಂತೆ. P ಗ್ರಾಹಕರು ಸಂಪಿಗೆಯನ್ನು ಮಾತ್ರ, Q ಗ್ರಾಹಕರು ಚೆಂಡು ಹೂಗಳನ್ನು ಮಾತ್ರ ಕೊಂಡುಕೊಂಡರು ಮತ್ತು R ಗ್ರಾಹಕರು ಎರಡನ್ನೂ ಕೊಂಡುಕೊಂಡರು. ಅದೇ ದಿನ ಅವಳು ಪ್ರತಿ ಗ್ರಾಹಕರಿಗೂ ಒಂದು ಪುಟ್ಟ ರಾಷ್ಟ್ರಧ್ವಜವನ್ನು ನೀಡಿದಳು. ಅವಳು ಆ ದಿನ ಗ್ರಾಹಕರಿಗೆ ಎಷ್ಟು ಧ್ವಜಗಳನ್ನು ಕೊಟ್ಟಳು? ನೋಡ್ರಿ, ಪುಷ್ಪಿತಾ ಅನ್ನೋ ಹುಡುಗಿ ಏನು ಮಾಡ್ತಾಳಂತಂದ್ರೆ ಸಂಪಿಗೆ ಹೂಗಳನ್ನು P ಗ್ರಾಹಕರು ತಗೋತಾರೆ. ಆ ಎಲ್ಲ P ಗ್ರಾಹಕರಿಗೂ ಏನು ಮಾಡ್ತಾಳೆ, ಅವಳು ಇದನ್ನು ಕೊಡ್ತಾಳೆ, ಫ್ಲ್ಯಾಗನ್ನು ಕೊಡ್ತಾಳೆ, ರಾಷ್ಟ್ರಧ್ವಜವನ್ನು ಕೊಡ್ತಾಳೆ. ಹಾಗೂ Q ಗ್ರಾಹಕರು ಏನು ಚೆಂಡು ಹೂಗಳನ್ನು ಕೊಂಡ್ಕೊಂಡಿರ್ತಾರಲ್ಲ ಅವ್ರಿಗೂ ಸಹ ಏನು ಮಾಡ್ತಾಳೆ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ರಾಷ್ಟ್ರಧ್ವಜವನ್ನು ಕೊಡ್ತಾಳೆ. ಈ R ಗ್ರಾಹಕರು ಎರಡನ್ನು ಕೊಂಡ್ಕೋತಾರಂಥೇಳಿ ಅವ್ರಿಗೆ ಎರಡೆರಡು ಕೊಡೋಂಗಿಲ್ಲ, ಆಕಿ ಒಂದು ರಾಷ್ಟ್ರಧ್ವಜನೂ ಮಾತ್ರ ಕೊಡ್ತಾಳೆ. R ಗ್ರಾಹಕರು ಸಂಪಿಗೆ ಹೂ ಮತ್ತು ಚೆಂಡು ಹೂ ಎರಡನ್ನು ಖರೀದಿಸ್ತಾರೆ, ಆದ್ರೆ ಅವಳು ಅವ್ರಿಗೆ ಕೊಡೋದು ರಾಷ್ಟ್ರಧ್ವಜ ಒಂದನ್ನು ಮಾತ್ರ ಕೊಡ್ತಾಳೆ. ಹಾಗಾದರೆ ಅವಳು ಟೋಟಲ್ ಎಷ್ಟು ಕೊಟ್ಟಳು ಅಂತ ಆಪ್ಷನ್ ಎ ಕರೆಕ್ಟ್ ಆಗ್ತದೆ. ಹೆಂಗಂತಂದ್ರೆ P ಗ್ರಾಹಕರಿಗೂ ಒಂದೊಂದು ಕೊಡ್ತಾಳೆ, Q ಗ್ರಾಹಕರಿಗೂ ಒಂದೊಂದು ಕೊಡ್ತಾಳೆ, ಹಾಗೂ R ಗ್ರಾಹಕರಿಗೂ ಒಂದೊಂದು ಮಾತ್ರ ಕೊಡ್ತಾಳೆ. ಇಲ್ಲಿ ನೋಡ್ಬೋದು ನೀವು 2R ಅಂತ ಕೊಟ್ಟಾಳೆ. ಅವ್ರು ಎರಡನ್ನೂ ಖರೀದಿ ಮಾಡ್ತಾರಂತ ಪ್ರತಿಯೊಬ್ಬರಿಗೂ ಗ್ರಾಹಕರಿಗೂ ಈ ಎರಡೆರಡು ರಾಷ್ಟ್ರಧ್ವಜವನ್ನು ಅವಳು ಕೊಡೋಂಗಿಲ್ಲ. ಸೊ ಇದು ತಪ್ಪಾಗ್ತದೆ.
ಇನ್ನು 2 ಇಂಟು ಬ್ರಾಕೆಟ್ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಬ್ರಾಕೆಟ್ ಕಂಪ್ಲೀಟ್ ಅಂತ ಕೊಟ್ಟಾರೆ. ಇದಂತೂ ಕರೆಕ್ಟ್ ಆಗಂಗೇ ಇಲ್ಲ. ಯಾಕಂದ್ರೆ ಇದೇನು ಸೂಚಿಸ್ತೈತೆ ಅಂದ್ರೆ ಪಿ ಗ್ರಾಹಕರಿಗೂ 2 ಧ್ವಜ, ಕ್ಯೂ ಗ್ರಾಹಕರಿಗೂ 2 ಧ್ವಜ, ಆರ್ ಗ್ರಾಹಕರಿಗೂ 2 ಧ್ವಜ ಕೊಡ್ತಾರೆ ಅಂತ ಇದು ಸೂಚಿಸ್ತೈತೆ, ವಿಚ್ ಈಸ್ ನಾಟ್ ಪಾಸಿಬಲ್. ಸೊ ಇಲ್ಲಿ ಬರ್ರಿ ಆರ್ ಪ್ಲಸ್ 2 ಎಕ್ಸ್ಟ್ರಾ ಧ್ವಜವನ್ನು ಅವಳು ಕೊಡೋದೇ ಇಲ್ಲ, ಪ್ರತಿ ಗ್ರಾಹಕರಿಗೂ ಒಂದೊಂದು ಅಂತಂದರೆ ಈ 2 ಎಕ್ಸ್ಟ್ರಾ ಬರೋದಿಲ್ಲ. ಸೊ ಇದು ಆಪ್ಷನ್ ಆಗಲ್ಲ. ಇನ್ನಿಲ್ಲಿ ಬರ್ರಿ ಒಂದು ಎಕ್ಸ್ಟ್ರಾನೂ ಕೊಡೋಂಗಿಲ್ಲ, ಓಕೆ, ಪ್ರತಿ ಗ್ರಾಹಕರಿಗೂ ಒಂದೊಂದು ಕೊಡ್ತಾಳೆ. ಸೊ ಇದು ಬರೋಂಗಿಲ್ಲ. ಸೊ ಇಲ್ಲೂ 2 ಮಲ್ಟಿಪ್ಲೈ ಮಾಡ್ಯಾರ. ಸೊ ಇದು ಬರೋದು ಸಹ ಬರೋಂಗಿಲ್ಲ. ಸೊ ಆಪ್ಷನ್ ಯಾವುದಾಗ್ತದೆ ಅಂದ್ರೆ ಎ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಆನ್ಸರ್ ಆಗ್ತದೆ. 3ನೇ ಪ್ರಶ್ನೆ ನೋಡ್ರಿ. ಒಂದು ಬಸವನ ಹುಳು ಆಳವಾದ ಬಾವಿಯ ಗೋಡೆಯನ್ನು ಹತ್ತಲು ಪ್ರಯತ್ನಿಸುತ್ತಿದೆ. ಒಂದು ಬಸವನ ಹುಳು ಆಳವಾದ ಬಾವಿಯ ಗೋಡೆಯನ್ನು ಹತ್ತಲು ಪ್ರಯತ್ನಿಸುತ್ತಿದೆ. ಹಗಲಿನಲ್ಲಿ ಯು ಸೆಂಟಿಮೀಟರ್ನಷ್ಟು ಏರುತ್ತದೆ ಹಾಗೂ ರಾತ್ರಿಯಲ್ಲಿ ಡಿ ಸೆಂಟಿಮೀಟರ್ನಷ್ಟು ಜಾರುತ್ತದೆ. ಇದು 10 ಹಗಲುಗಳು ಮತ್ತು 10 ರಾತ್ರಿಗಳವರೆಗೆ ನಡೆಯುತ್ತದೆ. ಸೊ ಒಂದು ಬಸವನ ಹುಳು ಇದೆ ರೀ, ಅದು ಏನು ಮಾಡ್ತದೆ ಅಂತಂದ್ರೆ ಹಗಲಿನ ಸಮಯದಲ್ಲಿ ಯು ಸೆಂಟಿಮೀಟರ್ನಷ್ಟು ಏರ್ತದಂತ. ಏರಿದಂತಹ ಬಸವನ ಹುಳು ರಾತ್ರಿ ಸಮಯದಲ್ಲಿ ಡಿ ಸೆಂಟಿಮೀಟರ್ನಷ್ಟು ಕಡಿಮೆ ಅಂದರೆ ಕೆಳಗೆ ಇಳಿತಾ ಇದೆ ಅಂತ. ಯು ಡಿಸ್ಟೆನ್ಸ್ ಎಷ್ಟು, ಡಿ ಡಿಸ್ಟೆನ್ಸ್ ಎಷ್ಟು, ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅನ್ನೋದು ನಮಗೆ ಕೊಟ್ಟಿಲ್ಲ. ಅವ್ರು ಕೊಟ್ಟಿರೋದು ಏನಪ್ಪ ಅಂತಂದರೆ ಯು ಸೆಂಟಿಮೀಟರ್ನಷ್ಟು ಹಗಲು ಮೇಲೆ ಇರ್ತದೆ, ನೈಟ ಡಿ ಸೆಂಟಿಮೀಟರ್ನಷ್ಟು ಗೋಡೆಯಿಂದ ಕೆಳಗೆ ಇಳಿತದೆ. ಹಿಂಗೆ ಎಷ್ಟು ದಿನ ಆಗ್ತದೆ? 10 ಹಗಲಾಗ್ತಾವೆ, 10 ರಾತ್ರಿ ಆಗ್ತಾವೆ. ಹಾಗಾದರೆ ಅವ್ರು ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ. ಮುಂದೆ ಹೋಗಿ ಎ ಕ್ವಶನನ್ನು ನೋಡ್ರಿ. ಬಸವನ ಹುಳು ತನ್ನ ಆರಂಭಿಕ ಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಎಂಬುದನ್ನು ಬೀಜೋಕ್ತಿ ಬರೆಯಿರಿ ಅಂತ ಹೇಳಿದಾರೆ ಅವರು. ನೋಡ್ರಿ, ಹಗಲಿನಲ್ಲಿ ಯು ಸೆಂಟಿಮೀಟರ್ ಇರ್ತದೆ, ರಾತ್ರಿ ಡಿ ಸೆಂಟಿಮೀಟರ್ನಷ್ಟೇ ಇಳಿತದೆ. ಹಾಗಾದ್ರೆ ಒಂದು ದಿನದಲ್ಲಿ ಮತ್ತು ಒಂದು ಹಗಲು ಮತ್ತು ಒಂದು ರಾತ್ರಿಯಲ್ಲಿ ಬಸವನ ಹುಳು ಚಲಿಸಿದ ದೂರ ಅಂತಂದ್ರೆ 10 ಇಳಿದನ್ನು ನಾವು ಮೈನಸ್ ಮಾಡ್ತೀವಿ ರೀ. ಸೊ ಬಸವನ ಹುಳು ಒಂದು ಹಗಲು ಮತ್ತು ಒಂದು ರಾತ್ರಿಯಲ್ಲಿ ಬಸವನ ಹುಳು ಒಂದು ಹಗಲು ಮತ್ತು ಒಂದು ರಾತ್ರಿಯಲ್ಲಿ ಚಲಿಸಿದ ದೂರ ಎಷ್ಟು ಅಂತಂದ್ರೆ 10 ಕೆಳಗೆ ಇಳಿದಿದ್ದನ್ನು ಮೈನಸ್ ಮಾಡಿದ್ರೆ ಯು ಮೈನಸ್ ಡಿ ಸೆಂಟಿಮೀಟರ್ ಅಂತ ಬರ್ತದೆ. ಹೀಗೆ ಟೋಟಲ್ ಎಷ್ಟು ದಿನ ಆಗ್ತದೆ? 10 ರಾತ್ರಿಗಳವರೆಗೆ, 10 ಹಗಲು ಮತ್ತು 10 ರಾತ್ರಿಗಳವರೆಗೆ ನಡೀತದೆ. ಹಾಗಾದ್ರೆ ಬಸವನ ಹುಳು 10 ಹಗಲು ಮತ್ತು 10 ರಾತ್ರಿಯಲ್ಲಿ ಚಲಿಸಿದ ದೂರ ನೋಡ್ರಿ. ಬಸವನ ಹುಳು 10 ಹಗಲು ಮತ್ತು 10 ರಾತ್ರಿಗಳಲ್ಲಿ ಚಲಿಸಿದ ಒಟ್ಟು ದೂರ ನೋಡ್ರಿ. ಅದಕ್ಕೇನು ಮಾಡ್ಬಿಡೋದು, ಒಂದು ದಿನಕ್ಕೆ ಇಷ್ಟಿದೆ, 10 ದಿನಕ್ಕೆ ಎಷ್ಟಿದೆ ಅಂದರೆ ಇದಕ್ಕೇನು ಮಾಡ್ಬೋದು, ಡೈರೆಕ್ಟ್ 10 ಮಲ್ಟಿಪ್ಲೈ ಮಾಡಿಬಿಡ್ರಿ. ಚಲಿಸಿದ ಒಟ್ಟು ದೂರ ಈಸ್ ಈಕ್ವಲ್ ಟು 10 ಇಂಟು ಯು ಮೈನಸ್ ಡಿ ಸೆಂಟಿಮೀಟರ್. ಸೊ 10 ಒಳಗೆ ಮಲ್ಟಿಪ್ಲೈ ಮಾಡ್ಬೋದು. 10 ಯು ಮೈನಸ್ 10 ಡಿ, 10 ಯು ಮೈನಸ್ 10 ಡಿ ಸೆಂಟಿಮೀಟರ್ ಅಂತ ಬರಿಬೋದು. ಸೊ ಬೀಜೋಕ್ತಿ ಏನಾಗ್ತದೆ ಇಲ್ಲಿ? ಬೀಜೋಕ್ತಿ 10 ಯು ಮೈನಸ್ 10 ಡಿ ಅಂತ ಆಗ್ತದೆ. ನೆಕ್ಸ್ಟ್ ಬಿ ಕ್ವಶನ್ ನೋಡ್ರಿ. ಅದರಲ್ಲಿ ಇಲ್ಲಿ ನೋಡ್ರಿ, ಡಿ ಈಸ್ ಗ್ರೇಟರ್ ದೆನ್ ಯು ಆದರೆ ಬಸವನ ಹುಳುವಿನ ಚಲನೆಯ ಬಗ್ಗೆ ನಾವು ಏನನ್ನು ಹೇಳಬಹುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಬಸವನ ಹುಳು ಏರೋದಕ್ಕೆ ಇದು ಡಿ ಗ್ರೇಟರ್ ದೆನ್ ಅಂದರೆ ಕೆಳಗೆ ಇಳಿಯೋದು ಡಿಸ್ಟೆನ್ಸ್ ಡಿ ಐತಿ ರಾತ್ರಿಯಲ್ಲಿ, ಹಗಲಿನಲ್ಲಿ ಮೇಲೆ ಇರೋದು ಯು ಐತಿ. ಹತ್ತೋದಕ್ಕಿಂತ ಕೆಳಗೆ ಇಳಿಯೋದ ಜಾಸ್ತಿ ಆತಂದರೆ, ಹತ್ತೋದಕ್ಕಿಂತ ಕೆಳಗೆ ಇಳಿಯೋದ ಜಾಸ್ತಿ ಆಯ್ತಂತಂದ್ರೆ, ಕೆಳಗೆ ಜಾರೋದೇ ಜಾಸ್ತಿ ಆಯ್ತಂತಂದರೆ ಬಸವನ ಹುಳು ಆ ಗೋಡೆಯನ್ನು ತಲುಪಲಿಕ್ಕೆ ಏನಾಗಲ್ಲ, ಗೋಡೆಯನ್ನು ಹತ್ತಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಡಿ ಇದು ಹತ್ತೋದು ಡಿಸ್ಟೆನ್ಸ್ ಯು ಐತಿ, ಇಳಿಯೋದು ಡಿಸ್ಟೆನ್ಸ್ ಡಿ ಐತಿ. ಸೊ ಹತ್ತೋದಕ್ಕಿಂತ ಇಳಿಯೋದು, ಇವತ್ತು 1 ಸೆಂಟಿಮೀಟ್ರ್ ಹತ್ತು, ನಾಳೆ 2 ಸೆಂಟಿಮೀಟ್ರ್ ಕೆಳಗೆ ಇಳೀತು, ಮತ್ತು ನಾಡ್ದು 1 ಸೆಂಟಿಮೀಟ್ರ್ ಹತ್ತು, ಮತ್ತು ನಾಡ್ದು 2 ಸೆಂಟಿಮೀಟ್ರ್ ಇಳಿತಿ ಅಂತಂದರೆ ಬಸವನ ಹುಳು ಇದ್ದಿದ್ದು ಆ ಗೋಡೆಯನ್ನು ಮೇಲೆ ಹತ್ತಲು ಏನಾಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ ಅಂತ ಬರಿಬೇಕು.
ಬರೀರಿ. ಡಿ ಈಸ್ ಗ್ರೇಟರ್ ದ್ಯಾನ್ ಯು ಆದರೆ ಬಸವನಹುಳು ಗೋಡೆಯನ್ನು ಹತ್ತಲು ಸಾಧ್ಯವಿಲ್ಲ. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. 4ನೇ ಪ್ರಶ್ನೆ. ರಾಧಾ ಸೈಕಲ್ ರೇಸ್ಗೆ ತಯಾರಾಗುತ್ತಿದ್ದು ಪ್ರತಿದಿನ ಅಭ್ಯಾಸ ನಡೆಸುತ್ತಿದ್ದಾಳೆ. ಮೊದಲನೇ ವಾರ ಅವಳು ಪ್ರತಿದಿನ 5 ಕಿಲೋಮೀಟರ್ ಸೈಕಲ್ ಸವಾರಿ ಮಾಡುತ್ತಾಳೆ. ಪ್ರತಿ ವಾರ ಅವಳು ದೈನಂದಿನ ದೂರವನ್ನು ಕಿಲೋಮೀಟರ್ನಷ್ಟು ಹೆಚ್ಚಿಸುತ್ತಾಳೆ. ರಾಧಾ 3 ವಾರಗಳ ನಂತರ ಎಷ್ಟು ಕಿಲೋಮೀಟರ್ ಸೈಕಲ್ ಸವಾರಿ ಮಾಡುತ್ತಿದ್ದಳು ಅಂತ ಪ್ರಶ್ನೆಯನ್ನು ಕೇಳಿದಾರೆ. ಇಲ್ಲಿ ನೋಡ್ರಿ ಕ್ವಶನ್ ಯಾವ ರೀತಿ ಇದೆ ಅಂತಂದ್ರೆ, ಮೊದಲನೇ ವಾರ ಏನು ಮಾಡ್ತಾಳೆ ಅಂತಂತಂದ್ರೆ ರಾಧಾ ಪ್ರತಿದಿನ 5 ಕಿಲೋಮೀಟರ್ ಸವಾರಿ ಮಾಡ್ತಾಳೆ. ಮೊದಲನೇ ವಾರದಲ್ಲಿ ಪ್ರತಿದಿನ ಅವಳು 5 ಕಿಲೋಮೀಟರ್ ಸವಾರಿಯನ್ನು ಮಾಡ್ತಾಳೆ. ಪ್ರತಿದಿನ ಪ್ರತಿ ಡೇ, ಒಂದು ಡೇಕ್ಕೆ 5 ಕಿಲೋಮೀಟ್ರ್. ಹಂಗಂದ್ರೆ ಮೊದಲನೇ ವಾರದಾಗ ಒಂದು ವಾರದಾಗ 7 ದಿನ ಇರ್ತಾವೆ. 7 5 ಎಷ್ಟು ಬರ್ತದೆ? 35 ಬರ್ತದೆ. ಹಾಗೆ ಸೆಕೆಂಡ್ ವೀಕ್ನಾಗ ಅವಳು ಏನು ಮಾಡ್ತಾಳೆ ಅಂತಂದ್ರೆ ಪ್ರತಿ ದಿವಸ ಕಿಲೋಮೀಟ್ರ್ ಎಕ್ಸ್ಟ್ರಾ ಏನು ಮಾಡ್ತಾಳೆ ಅಂದ್ರೆ ಸೈಕ್ಲಿಂಗ್ ಮಾಡ್ತಾಳೆ. ಅಂದ್ರೆ ಪ್ರತಿ ದಿನದ್ದು ಏನಾಯಿತು? 5 + Z ಆಯಿತು ಒಂದು ದಿನಕ್ಕೆ. ಇದು 2ನೇ ವಾರದಲ್ಲಿ ನಾವು ಮಾತಾಡ್ತಾ ಇರೋದು. 2ನೇ ವಾರದಲ್ಲಿ ಏನು ಮಾಡ್ತಾಳೆ? 5 ಇದ್ದಿದ್ದ ಡೈಲಿ ಸೈಕ್ಲಿಂಗ್ ಕಿಲೋಮೀಟರ್ಸನ್ನು Z ಏನು ಮಾಡ್ತಾಳೆ? ಎಕ್ಸ್ಟ್ರಾ ಅದಕ್ಕೆ ಆ್ಯಡ್ ಮಾಡ್ತಾಳೆ. ಅಂದ್ರೆ 5 ಕಿಲೋಮೀಟ್ರ್ ಚಲಿಸ್ತಾ ಇದ್ದವಳು 5 + Z ಕಿಲೋಮೀಟ್ರ್ ಪರ್ ಡೇ ಏನು ಮಾಡ್ತಾಳೆ ಅಂದ್ರೆ ಸೈಕ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಿಂಗಿದು ಒಂದು ವಾರಕ್ಕೆ ಎಷ್ಟು ದಿನ? 7 ದಿನ. ಅಂದರೆ ಇದಕ್ಕೆ ಏನು ಮಾಡ್ತೀನಿ ನಾನು? 7ರಲ್ಲಿ ಗುಣಿಸ್ತಾ ಹೋಗ್ತೀನಿ. ಇದು 2ನೇ ವಾರದ್ದಾಯಿತು. ಇನ್ನು 3ನೇ ವಾರ ಏನು ಮಾಡ್ತಾಳೆ ಅಂದರೆ 2ನೇ ವಾರದಾಗ ಪ್ರತಿದಿನ ಅವಳು 5 + Z ಕಿಲೋಮೀಟ್ರ್ ಏನು ಮಾಡ್ತಾಯಿದ್ಲು? ಸೈಕಲ್ ಸವಾರಿ ಮಾಡ್ತಾಯಿದ್ಲು. ಮತ್ತು ಅದಕ್ಕೆ ಏನು ಮಾಡ್ತಾಳೆ? ಪ್ರತಿ ದಿವಸ Z ಮತ್ತು ಎಕ್ಸ್ಟ್ರಾ ಏನು ಮಾಡ್ತಾಳೆ? Z ಹೆಚ್ಚು ಮಾಡ್ತಾ ಹೋಗ್ತಾಳೆ ಪ್ರತಿದಿನ. ಇದು 3ನೇ ವಾರದಾಗ ಒಂದು ವಾರದಲ್ಲಿ 7 ದಿನ ಇರ್ತಾವೆ. ಸೊ ಇದಕ್ಕೆ ಏನು ಮಾಡ್ತಾಳೆ ಅಂತಂದ್ರೆ 7ರಲ್ಲಿ ಗುಣಾಕಾರ ಮಾಡ್ತೀನಿ. ಸೊ 1ನೇ ವಾರದಲ್ಲಿ, 2ನೇ ವಾರದಲ್ಲಿ, 3ನೇ ವಾರದಲ್ಲಿ ಒಟ್ಟು ಎಷ್ಟು ಸೈಕಲ್ ಸವಾರಿ ಮಾಡಿದ್ಲು ಅನ್ನೋದಕ್ಕೆ ನಾವು ಇವು 3 ಏನು ಮಾಡ್ತೀವಿ ಅಂತಂತಂದ್ರೆ ಕೂಡಿಸಿದ್ವಿ ಅಂತಂದ್ರೆ ಟೋಟಲ್ 3 ವಾರಗಳಲ್ಲಿ ಅವಳು ಸೈಕಲ್ ಸವಾರಿ ಮಾಡಿದ ಕಿಲೋಮೀಟ್ರ್ಗಳು ನಮಗೆ ಸಿಗ್ತದೆ. ಸೊ ಅದನ್ನು ಯಾವ ರೀತಿ ಮಾಡೋದಂತ ನೋಡ್ರಿ ಬರಿತಾ ಹೋಗೋಣ. ಮೊದಲನೇ ವಾರದ ಬರಿತೀನಿ ನಾನು ಮೊದಲು. ಮೊದಲನೇ ವಾರ ಪ್ರತಿದಿನ ರಾಧಾ ಸೈಕಲ್ ಸವಾರಿ ಮಾಡುವ ದೂರ ಎಷ್ಟಿದೆ? 5 ಕಿಲೋಮೀಟರ್ ಇದೆ. ಸೈಕಲ್ ಸವಾರಿ ಮಾಡುವ ದೂರ 5 ಕಿಲೋಮೀಟರ್ಗಳು. ಹಾಗೆಯೇ ಅವಳು ಮೊದಲನೇ ವಾರದಲ್ಲಿ ಅವಳು ಸೈಕಲ್ ಸವಾರಿ ಮಾಡುವ ದೂರ ಇದಕ್ಕೇನು ಮಾಡ್ತೀವಿ? ನಾವು 7ರಲ್ಲೇ ಗುಣಿಸ್ತೇವೆ. ಮೊದಲನೇ ವಾರದಲ್ಲಿ ಒಟ್ಟು ಮೊದಲನೇ ವಾರದಲ್ಲಿ ರಾಧಾ ಸೈಕಲ್ ಸವಾರಿ ಮಾಡಿದ ಒಟ್ಟು ದೂರ, ಒಂದು ವಾರದಲ್ಲಿ 7 ದಿನಗಳು ಸೈಕಲ್ ಸವಾರಿ ಮಾಡಿದ ಒಟ್ಟು ದೂರ ಅಂತಂದರೆ 5 × 7 ಅಂದರೆ 35 ಕಿಲೋಮೀಟರ್. ಇದು ಎದುರ್ದು ಮೊದಲನೇ ವಾರದ ಕಥೆ. ಇನ್ನು 2ನೇ ವಾರ ನೋಡ್ರಿ. 2ನೇ ವಾರ ಏನು ಮಾಡ್ತಾಳೆ ನೋಡ್ರಿ. 2ನೇ ವಾರದಲ್ಲಿ ಅವಳು ಪ್ರತಿದಿನ ಏನು ಮಾಡ್ತಾಳೆ ಅಂತಂದ್ರೆ 5 + Z ಕಿಲೋಮೀಟರ್ನಷ್ಟು ಸೈಕಲ್ ಸವಾರಿ ಮಾಡ್ತಾಳೆ. 2ನೇ ವಾರ ರಾಧಾ ಪ್ರತಿದಿನ 2ನೇ ವಾರದಲ್ಲಿ ರಾಧಾ ಪ್ರತಿದಿನ ಸೈಕಲ್ ಸವಾರಿ ಮಾಡುವ ದೂರ ಏನಾಗ್ತದೆ?
5 ಪ್ಲಸ್ ಝಡ್ ಕಿಲೋಮೀಟರ್ ಆಗ್ತದೆ. ಏನಾಗ್ತದೆ? 5 ಪ್ಲಸ್ ಝಡ್ ಕಿಲೋಮೀಟರ್ ಅವಳು ಏನು ಮಾಡ್ತಾಳೆ? ಸೈಕಲನ್ನು ತುಳಿಯುತ್ತಾಳೆ. ಹಾಗಾದರೆ ಇನ್ನು ಟೋಟಲ್ ಎರಡನೇ ವಾರದಲ್ಲಿ, ಒಟ್ಟು ಎರಡನೇ ವಾರದಲ್ಲಿ ರಾಧಾ ಸೈಕಲ್ ಸವಾರಿ ಮಾಡಿದ ದೂರ, ಎರಡನೇ ವಾರದಲ್ಲಿ ರಾಧಾ ಸೈಕಲ್ ಸವಾರಿ ಮಾಡಿದ ಒಟ್ಟು ದೂರ. ಅದಕ್ಕೇನು ಮಾಡ್ತೀವಿ ನಾವು? ಪ್ರತಿ ದಿವಸದ 5 ಪ್ಲಸ್ ಝಡ್ ಇದೆ, ಅದಕ್ಕೆ 7ರಲ್ಲಿ ಗುಣಿಸಿದ್ರೆ ನಮಗೆ ಒಟ್ಟು ಸಿಗ್ತದೆ. 7 × 5 ಪ್ಲಸ್ ಝಡ್ ಅಂದರೆ ಏನಾಗ್ತದೆ? ಇದನ್ನು ಈ ರೀತಿ ಇಟ್ಟರೂ ಬರ್ತದೆ, ಇಲ್ಲ 7 ಒಳಗೆ ಮಲ್ಟಿಪ್ಲೈ ಮಾಡ್ಬೋದು ನಾವು. 7 5 35 ಪ್ಲಸ್ 7 × ಝಡ್ 7 ಝಡ್ ಕಿಲೋಮೀಟರ್. ಇದು ಎರಡನೇ ವಾರದ. ಇನ್ನು ಮೂರನೇ ವಾರ ಒಟ್ಟು 3 ವಾರದವ್ರು ನಮಗೆ ಹೇಳಿದಾರೆ. ಸೊ ಮೂರನೇ ವಾರ ನೋಡ್ರಿ. ಮೂರನೇ ವಾರದಲ್ಲಿ ರಾಧಾ ಪ್ರತಿದಿನ ಸೈಕಲ್ ಸವಾರಿ ಮಾಡಿದ ದೂರ ಎರಡನೇ ವಾರದಲ್ಲಿ ಅವಳು ಪ್ರತಿ ದಿವಸ ಎಷ್ಟು ಮಾಡ್ತಿದ್ಲು? 5 ಪ್ಲಸ್ ಝಡ್. ಇದಕ್ಕೆ ಮತ್ತೆ ಒಂದು ಝಡ್ ಕೂಡಿಸಿದ್ರೆ ನಮಗೆ ಮೂರನೇ ವಾರ ಸಿಗ್ತದೆ. 5 ಪ್ಲಸ್ ಝಡ್ಗೆ ಇನ್ನೊಂದು ಝಡ್ ಆ್ಯಡ್ ಮಾಡಿದರೆ ನಮಗೇನು ಸಿಗ್ತದೆ? ಮೂರನೇ ವಾರದಲ್ಲಿ ಪ್ರತಿದಿನ ಅವಳು ಇಷ್ಟು ಸೈಕಲ್ ತುಳಿತಾ ಇದ್ಲು, ಇಷ್ಟು ಕಿಲೋಮೀಟರ್. ಸೊ ಝಡ್ ಪ್ಲಸ್ ಝಡನ್ನು ನಾವು ಸಿಂಪಲ್ಲಾಗಿ 2z ಅಂತ ಸಹ ಅದನ್ನು ನಾವು ಬರಿಬೋದು. 5 ಪ್ಲಸ್ 2z ಕಿಲೋಮೀಟರ್. ಇದು ಪ್ರತಿದಿನ. ಹಾಗಂದ್ರೆ ಮೂರನೇ ವಾರದಲ್ಲಿ ಒಟ್ಟು ಅವಳು ಎಷ್ಟು ದೂರವನ್ನು ಟ್ರಾವೆಲ್ ಮಾಡ್ತಾಳೆ ಸೈಕಲ್ನಲ್ಲಿ? ಮೂರನೇ ವಾರದಲ್ಲಿ ರಾಧಾ ಸೈಕಲ್ ಸವಾರಿ ಮಾಡಿದ ಒಟ್ಟು ದೂರ. ಇದಕ್ಕೇನು ಮಾಡಬೇಕು? 7ರಲ್ಲೇ ಗುಣಿಸ್ಬಿಡ್ಬೇಕು. 7 × 5 ಪ್ಲಸ್ 2z. 7 ಒಳಗೆ ಮಲ್ಟಿಪ್ಲೈ ಮಾಡಿರಿ. 7 5 35 ಪ್ಲಸ್ 7 2 14z ಕಿಲೋಮೀಟರ್ ಅಂತ ನಾವು ಬರಿಬಹುದು. ಇನ್ನು ನೆಕ್ಸ್ಟ್, ಒಟ್ಟು 3 ವಾರಗಳಲ್ಲಿ ಅವಳು ಸೈಕಲ್ ಸವಾರಿ ಮಾಡಿದ ಒಟ್ಟು ದೂರ ಎಷ್ಟು ಅಂತ ಕೇಳಿದಾಳೆ. ಒಟ್ಟು 3 ವಾರಗಳಲ್ಲಿ ರಾಧಾ ಕ್ರಮಿಸಿದ ದೂರ ಆ್ಯಡ್ ಮಾಡಿಬಿಡಿದ್ರಿ ಅಷ್ಟು. ಏನೇನ್ರಿ? ಫಸ್ಟ್ 35, ಸೆಕೆಂಡ್ 35 ಪ್ಲಸ್ 7z, ಇದು ಎರಡನೇ ವಾರದ್ದು. ಮೂರನೇದು ಇಲ್ಲೇ ಇದೆ, 35 ಪ್ಲಸ್ 14z. ಸೊ ಇದನ್ನು ನಾನು ಏನು ಆ್ಯಡ್ ಮಾಡ್ತೀನಿ? 35 ಅಂದರೆ 105 ಪ್ಲಸ್ 7z ಪ್ಲಸ್ 14z ಅಂದರೆ 21z. ಸೊ ಇದನ್ನು ನಾವು ಯಾವ ರೀತಿ ಬರೀಬೇಕಂದ್ರೆ ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ನಲ್ಲಿ ಇದನ್ನು ನಾವು ವ್ಯಕ್ತಪಡಿಸಬೇಕಾಗ್ತದೆ. ಸೊ ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 5ನೇ ಪ್ರಶ್ನೆ, 5th ಕ್ವಶನ್ ನೋಡ್ರಿ. ಮುಂದಿನ ಚಿತ್ರದಲ್ಲಿ ಬೀಜೋಕ್ತಿ W+2 ಒಂದು ಪಥದಲ್ಲಿ ಹೇಗೆ 4W+20 ಆಗುತ್ತದೆ ಎಂಬುದನ್ನು ಗಮನಿಸಿ. ಉಳಿದ ಪಥಗಳಲ್ಲಿ ಬಿಟ್ಟು ಹೋದ ಜಾಗಗಳನ್ನು ತುಂಬಿ ಅಂಡಾಕಾರಗಳು ಬೀಜೋಕ್ತಿಗಳನ್ನು ಹಾಗೂ ಬಾಕ್ಸ್ಗಳು ಕ್ರಿಯೆಗಳನ್ನು ಹೊಂದಿರುತ್ತವೆ ಅಂತಂದರೆ ಇಲ್ಲಿ ಒಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ W+2 ಅನ್ನೋದು.
ಅದು ಒಂದು ಪಥದಲ್ಲಿ ಏನು ಮಾಡ್ತದೆ ಅಂದ್ರೆ 4W+20 ಆಗ್ತದೆ. ಇಲ್ಲಿ ನೋಡ್ರಿ. ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಏನು ಬ್ಲ್ಯಾಂಕ್ ಬಿಟ್ಟಾರಲ್ಲ ಇವುಗಳನ್ನ ತುಂಬಿ ಅಂತ ಹೇಳಿದಾರೆ ಅವರು. ಈ ಶೇಪ್ನಾಗ ಇದಾವಲ್ಲ ಇವು ಏನು ಸೂಚಿಸ್ತಾವ ಅಂತಂತಂದ್ರೆ ಬೀಜೋಕ್ತಿಗಳನ್ನು ಸೂಚಿಸ್ತಾವ. ಈ ಬಾಕ್ಸ್ ಕಾಣಕತ್ತಾವಲ್ಲ ಇವೇನು ಸೂಚಿಸ್ತಾವ ಅಂತಂದ್ರೆ ಕ್ರಿಯೆಗಳನ್ನು ಸೂಚಿಸ್ತಾವ ಅಥವಾ ಕ್ರಿಯೆಗಳನ್ನು ಹೊಂದಿರ್ತಾವ ಅಂತ ಹೇಳಿದ್ದಾರೆ. ಇದು ಬೀಜೋಕ್ತಿ. ಇದು ಯಾವ ಕ್ರಿಯೆ ಮಾಡಬೇಕು, ಏನು ಸಂಕಲನ ಮಾಡಬೇಕು, ವ್ಯವಕಲನ ಮಾಡಬೇಕು, ಗುಣಾಕಾರ ಮಾಡಬೇಕು, ಈ ರೀತಿ ಬಾಕ್ಸ್ಗಳ ಕ್ರಿಯೆಗಳನ್ನು ಸೂಚಿಸ್ತಾವಂತ. ಹಾಗಾದರೆ ಈ ಬಿಟ್ಟು ಹೋದಂತಹ ಬಾಕ್ಸ್ ಜಾಗಗಳನ್ನು ನಾವೇನು ಮಾಡಬೇಕಾಗಿದೆ, ಈಗ ತುಂಬಬೇಕಾಗಿದೆ. ಹಾಗಾದರೆ ನೋಡ್ರಿ, ಫಸ್ಟ್ ಒನ್ ಬೀಜೋಕ್ತಿ ಏನಿದೆ W+2 ಇದೆ. ಅದಕ್ಕೆ -5 ಮಾಡಿದ್ನಿ ಅಂದ್ರೆ ಇಲ್ಲಿ ನೋಡ್ರಿ, W+2 -5 ಮಾಡಿದ್ನಿ ಅಂತಂದರೆ -5+2 ಏನಾಗ್ತದೆ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಅಂತಂದ್ರೆ ಅದನ್ನು ನಾವು ಕಳಿಬೇಕು. 5ರಲ್ಲಿ 2 ಕಳೆದ್ರೆ 3, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಮೈನಸ್ ಬಂತು, -3 ಬಂತು. ಇದಕ್ಕೆ ನಾವೇನು ಮಾಡಬೇಕಾಗಿದೆ, ಇಂಟು 3 ಅಂದ್ರೆ ಡಬ್ಲ್ಯೂಗೆ ಒಂದು ಸಲ ಇಂಟು 3 ಮಾಡಬೇಕು, 3ಗೂ ಒಂದು ಸಲ ಇಂಟು 3 ಮಾಡಬೇಕು. ಯಾಕಂದರೆ ಇದು W-3 ಅನ್ನೋದೊಂದು ಬೀಜೋಕ್ತಿ ಇದೆ. ಅದಕ್ಕೆ ಇಂಟು 3 ಮಾಡಿದ್ನಿ ಅಂದ್ರೆ 3W, 3 ಇಂಟು W 3W. ಇಲ್ಲೇನಿದೆ ಚಿಹ್ನೆ ನೋಡ್ಬೇಕ್ರಿ, ಮೈನಸ್ಗೆ ಮೈನಸ್. 3 ಇಂಟು 3 ಅಂತಂದ್ರೆ 3 ಇಂಟು 3 ಅಂದರೆ 9, 3W -9 ಆಯ್ತು ರೀ. ಇನ್ನು ಈ ಕಡೆ ಬರ್ರಿ, ಕೆಳಗೆ ನೋಡ್ರಿ, ಇಲ್ಲಿ W+2ಗೆ -8 ಮಾಡಿದ್ರೆ ಡಬ್ಲ್ಯೂಗೆ ಡಬ್ಲ್ಯೂ ಬರ್ತದೆ. ಇಲ್ಲಿ ನೋಡ್ರಿ, W+2 -8, ಡಬ್ಲ್ಯೂ ಹಾಗೆ ಉಳಿತದೆ. ಸೊ ಅದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ ರೀ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, +2 -8 ಅಂದರೆ ಎಷ್ಟು ಬರ್ತದೆ, ಅದು 8ರಲ್ಲಿ 2 ಕಳಿಬೇಕು. ಯಾಕಂದರೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, 6 ಬರ್ತದೆ. ಅದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ W -6 ಅಂತ ನಮಗೆ ಆನ್ಸರ್ ಬರ್ತದೆ. ಇನ್ನು ನೆಕ್ಸ್ಟ್ ಈ W-6ಗೆ -4 ಮಾಡಬೇಕಂತ ಹೇಳಿದಾರೆ ಅವರು. W-6 ಆಲ್ರೆಡಿ ಇದೆ, ಅದಕ್ಕೆ -4 ಮಾಡಿರಿ ಅಂತ ಹೇಳಿದ್ದಾರೆ. W -6 -4 ಅಂದರೆ ಎರಡೂ ಸಜಾತಿ ಚಿಹ್ನೆಗಳನ್ನು ಹೊಂದಿರೋ ಅವನ್ನೆರಡೂ ಕೂಡಿಸ್ಬೇಕು, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. ಹಾಗಾದರೆ 6 4 10, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, -10, W -10 ಅಂತ ನಮಗೆ ಆನ್ಸರ್ ಬರ್ತದೆ. ಇನ್ನು ಈ ಸೈಡ್ ನೋಡ್ರಿ, ಈ ಕಡೆ ಬರ್ರಿ, ಇಲ್ಲಿ W+2 ಇದೆ, 3 ಕೂಡಿಸಿದ್ನಿ ಅಂತಂದ್ರೆ ಏನಾಗ್ತದೆ, W+2 +3 ಅಂದರೆ +5, W+5 ಬರ್ತದೆ. ಸರಿನಾ? ಏನು ಇದಕ್ಕೆ ಇಂಟು 4 ಮಾಡಿದ್ದಾರೆ ಅವರು. ಏನು ಮಾಡಿದ್ದಾರೆ, ಇಂಟು 4 ಮಾಡಿದ್ದಾರೆ. 4 ಮಲ್ಟಿಪ್ಲೈ ಮಾಡಿದರೆ ಈ ಆನ್ಸರ್ ಬರೋಂಗಿಲ್ಲ. ಸೊ ಏನು ಬರ್ತದೆ, 4 ಇಂಟು W 4W ಪ್ಲಸ್ 5 ಇಂಟು 4 20 ಅಂತ ಆನ್ಸರ್ ಬರ್ತದೆ. ಸೊ ಇಲ್ಲಿ ಮಿಸ್ಟೇಕ್ ಆಗಿ ಏನಾಗಿದೆ, ಅದು 3W -6 ಅಂತ ಆಗಿದೆ. ಸೊ ಈ ಒಂದು ಜಾಗದಲ್ಲಿ ನೀವು ಇದನ್ನು ಬರೆದಂತಂದರೆ ಇದು ಕರೆಕ್ಟ್ ಆಗ್ತದೆ, ಇಲ್ಲಾಂದರೆ ಇದು ರಾಂಗ್ ಆಗ್ತದೆ. ಸೊ ನೋಡ್ಬೋದು ನೀವು ಇಲ್ಲಿ 5ನೇ ಪ್ರಶ್ನೆಯನ್ನು. ನಂತರ 6ನೇ ಪ್ರಶ್ನೆಯನ್ನು ನೋಡ್ರಿ. ಒಂದು ಸ್ಥಳೀಯ ರೈಲು ಯಹಾಪುರ್ನಿಂದ ವಹಾಪುರ್ವರೆಗಿನ ದಾರಿಯಲ್ಲಿನ ಸಮಾನ ಅಂತರದಲ್ಲಿರುವ 3 ನಿಲ್ದಾಣಗಳಲ್ಲಿ ನಿಲುಗಡೆಯಾಗುತ್ತದೆ. ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿ ಒಂದೇ ಆಗಿರುತ್ತದೆ ಹಾಗೂ ಅದನ್ನು T ಯಿಂದ ಸೂಚಿಸಲಾಗುತ್ತದೆ. 3 ನಿಲ್ದಾಣಗಳಲ್ಲಿ ರೈಲು ತಲಾ 2 ನಿಮಿಷ ನಿಲ್ಲುತ್ತದೆ. ಹಾಗಾದರೆ ಮೊದಲನೇ ಪ್ರಶ್ನೆ, T = 4 ಆದರೆ ಯಹಾಪುರ್ನಿಂದ ವಹಾಪುರ್ವರೆಗೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಹಾಗೂ ಬಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಯಹಾಪುರ್ನಿಂದ ವಹಾಪುರ್ವರೆಗೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯಕ್ಕೆ ಬೀಜೋಕ್ತಿ ಯಾವುದು? ಸುಳಿವು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸನ್ನಿವೇಶವನ್ನು ದೃಶ್ಯೀಕರಿಸಲು ಒಂದು ಕಚ್ಚಾ ಚಿತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಕಚ್ಚಾ ಚಿತ್ರವನ್ನು ನೋಡ್ರಿ, ಜಸ್ಟ್ ಕಚ್ಚಾ ಚಿತ್ರವನ್ನು ಬಿಡಿಸ್ತೀನಿ ನಾನು. ಇದು ಯಹಾಪುರ್ ಅಂದ್ಕೊಳ್ರಿ. ಇದೇನಿದು ಯಹಾಪುರ್. ಇಲ್ಲಿ ಏನಿದೆ, ವಹಾಪುರ್ ಇದೆ. ಏನಿದೆ, ವಹಾಪುರ್. ಈ ಯಹಾಪುರ್ ಮತ್ತು ವಹಾಪುರ್ ಮಧ್ಯದಲ್ಲಿ ಏನು ಬರ್ತದ, ಅವ್ರು ಏನಾರ 3 ನಿಲ್ದಾಣಗಳಲ್ಲಿ ನಿಲುಗಡೆ ಆಗ್ತದೆ. ಇಲ್ಲೊಂದು ನಿಲ್ದಾಣ ಇದೆ ಅಂದ್ಕೊಳ್ರಿ, ಇಲ್ಲೊಂದು ನಿಲ್ದಾಣ ಇದೆ ಅಂದ್ಕೊಳ್ರಿ, ಇಲ್ಲೊಂದು ನಿಲ್ದಾಣ ಇದೆ ಅಂದ್ಕೊಳ್ರಿ. ಇದೇನಿಂದ ಸ್ಟಾಪ್ ಇದೆ, ಸ್ಟಾಪ್ 3 ಸ್ಟಾಪ್ ಇದಾವೆ. ಸೊ ಪ್ರತಿ ಸ್ಟಾಪ್ನಲ್ಲಿ ರೈಲು 2 ನಿಮಿಷ ನಿಂತ್ಕೊಳ್ತದೆ. 2 ಮಿನಿಟ್ಸ್. ಇಲ್ಲೂ 2 ಮಿನಿಟ್ಸ್, ಇಲ್ಲೂ 2 ಮಿನಿಟ್ಸ್ ನಿಂತ್ಕೊಳ್ತದೆ.
ಯಹಾಪುರ್ನಿಂದ ವಹಾಪುರ್ವರೆಗೆ ರೈಲು ಚಲಿಸ್ಬೇಕಂದ್ರೆ 3 ಸ್ಟಾಪ್ ಬರ್ತಾವ. 3 ಸ್ಟಾಪ್ನಲ್ಲೂ 2 ನಿಮಿಷ ನಿಂತ್ಕೊಳ್ತದೆ. ಇನ್ನೊಂದು ಏನು ಹೇಳ್ತಾರಲ್ಲ, ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿ ಒಂದೇ ಆಗಿದೆ. ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ತೆಗೆದುಕೊಳ್ಳತಕ್ಕಂಥ ಸಮಯ, ಈ ಸ್ಟಾಪಿಂದ ಈ ಸ್ಟಾಪಿಗೆ ತೆಗೆದುಕೊಳ್ತಕ್ಕಂತಹ ಸಮಯ, ಹಾಗೂ ಈ ಸ್ಟಾಪ್ದಿಂದ ಈ ಸ್ಟಾಪ್ ಆ್ಯಂಡ್ ಲಾಸ್ಟ್ ಸ್ಟಾಪ್ದಿಂದ ವಹಾಪುರನ್ನು ತೆಗೆದುಕೊಳ್ಳುವ ಸಮಯ, ಈ ಸಮಯಗಳು ಒಂದೇ ಆಗಿವೆ ಅಂತ ಹೇಳ್ತಾರೆ ಅವರು. ಇಲ್ಲಿ ಟೈಮ್ ಏನಾಗಿದೆ ಸೇಮ್. ಅದನ್ನು ನಾವು ಏನು ತಗೋ ಅಂತ ಹೇಳಿದಾರೆ, ಟಿ ಅಂತ ತಗೊಳ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಟೈಮ್ ಟಿ ಸೆಕೆಂಡ್ಸನ್ನು ಟಿ ಮಿನಿಟ್ಸ್ ಅನ್ನು ತೆಗೆದುಕೊಳ್ತದೆ. ಇಲ್ಲೂ ಟೈಮ್ ಟಿ ಮಿನಿಟ್ಸ್, ಇಲ್ಲೂ ಟೈಮ್ ಟಿ, ಇಲ್ಲೂ ಟೈಮ್ ಟಿ ಮಿನಿಟ್ಸನ್ನು ತೆಗೆದುಕೊಳ್ತದೆ. ಸೊ ಹಾಗಾದರೆ ಟಿ ಈಸ್ ಈಕ್ವಲ್ ಟು 4 ಆದರೆ ಯಹಾಪುರ್ನಿಂದ ವಹಾಪುರ್ವರೆಗೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಟೈಮ್ ಎಷ್ಟಾದಂತ ಹೇಳಿದ್ರೆ 4 ಸೆಕೆಂಡ್ ಆಯಿತು ಅಂತಂದರೆ, ಇಲ್ಲಿ ನೋಡಿರಿ 4 + 4 + 4 + 4 ಎಷ್ಟಾಯಿತು? 16. 4 4 4 8 4 3 4 4 16 ಆಯಿತು. ಸೊ ಸ್ಟಾಪ್ ಬೇರೆ 2 ಮಿನಿಟ್ಸ್ ಐತಲ್ಲ. ಸೊ ಟೈಮನ್ನು ಮಿನಿಟ್ಸ್ ಒಳಗೆ ಕೊಟ್ಟಾರೆ, ನಿಮಿಷಗಳಲ್ಲಿ. 4 ನಿಮಿಷ 4 ನಿಮಿಷ 4 ನಿಮಿಷ 4 ನಿಮಿಷ ಅಂದರೆ 4 4 16 ನಿಮಿಷ ಆಯಿತು. ಎಷ್ಟಾಯಿತು? 16 ನಿಮಿಷ ಆಯಿತು. ನಂತರ ಇಲ್ಲಿ 2 ಮಿನಿಟ್ಸ್ ಸ್ಟಾಪ್ ಬೇರೆ 3 ಇದಾವಲ್ಲ, ಅದೆಷ್ಟಾಯಿತು? 2 4 6 ನಿಮಿಷ ಆ ಸ್ಟಾಪ್. 6 ನಿಮಿಷ ಆ ಸ್ಟಾಪ್. ಟೋಟಲ್ ಎಷ್ಟಾಯ್ತು ಹಂಗಾರೆ? 22 ನಿಮಿಷ ಆಯ್ತು ರೀ. 22 ನಿಮಿಷ ಟೈಮ್ ತೊಗೊಂತು ಇಲ್ಲಿಂದ ಯಹಾಪುರ್ನಿಂದ ವಹಾಪುರ್. ಸೊ ಡಯಾಗ್ರಾಮ್ ಹಾಕಿದರೆ ನಿಮಗೆ ಕ್ಲಿಯರ್ ಆಗಿಬಿಡ್ತದೆ. ಸೊ ಸ್ವಲ್ಪ ನೀಟಾಗಿ ಈ ಡಯಾಗ್ರಾಮನ್ನು ಹಾಕ್ಕೊಳ್ರಿ, ನಿಮಗೆ ಕ್ಲಿಯರ್ ಆಗ್ತದೆ. 22 ನಿಮಿಷ ಟೈಮನ್ನು ತೆಗೆದುಕೊಳ್ತು. ಇನ್ನು ಅವ್ರೇನು ಹೇಳ್ತಾರೆ, ಯಹಾಪುರ್ನಿಂದ ವಹಾಪುರ್ವರೆಗೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯಕ್ಕೆ ಬೀಜೋಕ್ತಿ ಯಾವುದು ಅಂತ ಕೇಳಿದಾರೆ. ಸೊ ಟೈಮನ್ನು ಇಲ್ಲಿ ನೀವು ಟಿ ಈಸ್ ಈಕ್ವಲ್ ಟು 4 ಬದಲಾಗಿ ಜಸ್ಟ್ ಟಿ ಅಂತ ಅಷ್ಟೇ ತೊಗೊಳ್ರಿ. ಟೀಗಳೆಷ್ಟಿದಾವ? 4 ಟಿ ಇದಾವೆ. ಟೀಗಳೆಷ್ಟಿದಾವೆ? 4 ಟಿ ಇದಾವೆ. ಆಮೇಲೆ ಈ ಸ್ಟಾಪ್ 2 ಮಿನಿಟ್ಸ್ ಸ್ಟಾಪ್ ಎಷ್ಟಿದಾವೆ? 1 2 3. 2 ಮಿನಿಟ್ಸಿನ ಸ್ಟಾಪ್ ಎಷ್ಟಿದಾವೆ? 3 ಇದಾವೆ. ಈ ರೀತಿ ಬರಿಬೋದು. ಸೊ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡಿ 4t + 6 ಅಂತ ಇದನ್ನು ಬರಿಬಹುದು. ಸೊ ಈ ಕ್ವಶನ್ ನೋಡಿರಿ, ಇದನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸೋದು ಅಂತ ನೋಡಿರಿ, ತೋರಿಸ್ತೀನಿ ನಿಮಗೆ. ಈ ಕ್ವಶನ್ ಆನ್ಸರನ್ನು ನೋಡಿರಿ. ಯಹಾಪುರದಿಂದ ವಹಾಪುರ್ವರೆಗೆ ಚಲಿಸಲು ತೆಗೆದುಕೊಳ್ಳುವ ಒಟ್ಟು ಸಮಯ. ಯಹಾಪುರ್ನಿಂದ ವಹಾಪುರ್ನವರೆಗೆ ರೈಲು ಚಲಿಸಲು ತೆಗೆದುಕೊಳ್ಳುವ ಒಟ್ಟು ಸಮಯ ನೋಡ್ರಿ. ಒಟ್ಟು ಸಮಯ ಇಟ್ ಈಸ್ ಈಕ್ವಲ್ ಟು, ಸೊ ನೋಡ್ರಿ ಇದೊಂದು ಟಿ ಇಲ್ಲೂ ಟಿ. ಸೊ 3 ಸ್ಟಾಪ್, ಸ್ಟಾಪ್ 1, ಸ್ಟಾಪ್ 2, ಸ್ಟಾಪ್ 3, 3 ಸ್ಟಾಪ್ 1 2 3 4. ಸೊ ಇಲ್ಲಿಂದ 1 ಸ್ಟಾಪಿಂದ 1 ಸ್ಟಾಪಿಗೆ ಟಿ ಟೈಮ್ ತೊಗೋತದೆ ಅಂತ ಹೇಳ್ಯಾರ. ಹಂಗಾರೆ 4 ಟೀಗಳಿದಾವೆ. ಸ್ಟಾಪ್ ಎಷ್ಟು ಸೆಕೆಂಡ? 2 ಸೆಕೆಂಡ್ ಇಲ್ಲಿ ಸ್ಟಾಪ್ ಮಾಡ್ತಾರೆ. 2 ಮಿನಿಟ್ಸ್ 2 ಮಿನಿಟ್ ಅಂದರೆ 2 ನಿಮಿಷ. ಎಲ್ಲ ಕಡೆ 2 ನಿಮಿಷ ಸ್ಟಾಪಲ್ಲಿ ಸ್ಟಾಪ್ ಮಾಡ್ತಾರೆ. ಹಂಗಂದ್ರೆ 2 ಎಷ್ಟು ಸ್ಟಾಪ್ ಇದಾವೆ? 3 ಸ್ಟಾಪ್ ಇದಾವೆ. 2 ನಿಮಿಷದಂಗೆ 3 ಸ್ಟಾಪ್. ಸೊ ಇಲ್ಲಿ ಟೈಮ್ ಟಿ ಮಿನಿಟ್ಸ್, ಇದು ಸಹ ನಿಮಿಷಗಳಲ್ಲಿ. ಟಿ ಮಿನಿಟ್. ಸೊ 4 ಟೀಗಳು ಮತ್ತು 3 ಸ್ಟಾಪಕ್ಕೆ 2 ನಿಮಿಷ. ಸೊ 2 3 6. ಸೊ ಅದನ್ನು ಬರ್ಕೊಳ್ರಿ. 4t + 6. ಅವರು ಟೀಯನ್ನು ಎಷ್ಟು ಸೆಕೆಂಡ್ ತೊಗೊಳ್ರಿ ಅಂತ ಹೇಳಿದಾರೆ? 4 ಸೆಕೆಂಡನ್ನು ತೊಗೊಳ್ರಿ ಅಂತ ಹೇಳಿದಾರೆ. ಟಿ ಇದ್ದಲ್ಲಿ 4 ಹಾಕ್ತೀನಿ ನಾ, +6. 4 4 16 +6 ಅಂದರೆ 22 ನಿಮಿಷಗಳನ್ನು ತೆಗೆದುಕೊಳ್ತೈತಿ. ಸೊ ಟೋಟಲ್ ಟೈಮ್ ಟೇಕನ್ ಟು ಟ್ರಾವೆಲ್ ಫ್ರಮ್ ಯಹಾಪುರ್ ಟು ವಹಾಪುರ್ ಎಷ್ಟು? 22 ನಿಮಿಷಗಳು. 22 ನಿಮಿಷಗಳು. ನೆಕ್ಸ್ಟ್ ಬಿ ಕ್ವಶನ್ ನೋಡ್ರಿ ಏನಿದೆ. ಬಿ ಪ್ರಶ್ನೆ, ಯಹಾಪುರ್ನಿಂದ ವಹಾಪುರ್ವರೆಗೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯಕ್ಕೆ ಬೀಜೋಕ್ತಿ ಬರ್ರಿ ಅಂತ ಹೇಳಿದಾರೆ ಅವ್ರು. ಬೀಜೋಕ್ತಿ. ಸೊ ಡೈರೆಕ್ಟ್ಲಿ ನಾನು ಬೀಜೋಕ್ತಿಯನ್ನು ಬರೆದು ಬಿಡ್ತೀನಿ ನೋಡ್ರಿ. ಯಾವ ರೀತಿ ಬರೆಯೋದು? ಇಲ್ಲಿ 3 ಸ್ಟಾಪ್ ಅಂದರೆ 2 ನಿಮಿಷ 3 ಸ್ಟಾಪ್, 2 × 3. ಹಾಗೆ ಇಲ್ಲಿಂದ ಇಲ್ಲಿವರೆಗೆ ಒಂದು ದೂರ, ಇಲ್ಲಿಂದ ಒಂದು ದೂರ, ಇಲ್ಲಿಂದ ಇಲ್ಲಿ 4 ದೂರಗಳನ್ನ ಕವರ್ ಮಾಡೈತಿ ಟಿ ನಿಮಿಷದಿಂದ. ಸೊ 4 × t
ಡೈರೆಕ್ಟಾಗಿ ಬೀಜೋಕ್ತಿಯನ್ನು ಬರಿತೀನಿ ನೋಡ್ರಿ. 4 ಇಂಟು ಟಿ ಪ್ಲಸ್ 2 ನಿಮಿಷದ್ದು 3 ಸ್ಟಾಪ್. ಸೊ ಏನೈತಿ ಒಟ್ಟು 4t ಪ್ಲಸ್ 6 ಅಂತ ಬೀಜೋಕ್ತಿಯನ್ನು ನಾವು ಬರಿತೀವಿ. ಇನ್ನು ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ಏನು ನೋಡ್ರಿ, ಮುಂದಿನ ಬೀಜೋಕ್ತಿಗಳನ್ನು ಸರಳೀಕರಿಸಿ. ಇಲ್ಲಿ ನಾವು ಯಾವ ರೀತಿ ಸರಳೀಕರಿಸೋದು ಅಂತಂದ್ರೆ, ಸಜಾತಿ ಪದಗಳನ್ನು ಕೂಡಿಸೋದಿದ್ರೆ ಕೂಡಿಸೋದು, ಇಲ್ಲ ಕಳೆಯೋದಿದ್ರೆ ಕಳೆಯೋದು, ವಿಜಾತಿ ಪದಗಳಿದ್ರೆ ಹಂಗೆ ಇಟ್ಬಿಡೋದು. ಸೊ ಇದನ್ನು ನಾವು ನೋಡ್ರಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಮಾಡ್ತಾ ಹೋಗೋಣ. ಒಂದೇದು ನೋಡ್ರಿ 3a 3a ಸಜಾತಿ ಪದಗಳನ್ನು ಒಂದು ಸೈಡ್ ಬರ್ಕೊಳ್ಳೋಣ ನೋಡ್ರಿ. 3a ಐತಿ. ನೆಕ್ಸ್ಟ್ ಮೈನಸ್ ಇಲ್ಲಿ ಪ್ಲಸ್ 8a ಒಂದಿದೆ. ಸಜಾತಿ ಪದಗಳನ್ನು ಒಂದು ಸೈಡನ್ನು ಬರೀರಿ. 3a ಪ್ಲಸ್ 8a, ಇಲ್ಲಿ 7a ಒಂದೈತಿ, ಮೈನಸ್ 7a. ಆನಂತರ ಇಲ್ಲಿ ಬಿ ಈ ಸಜಾತಿ ಪದಗಳು ಬೇರೆ ಇದ್ದಾವೆ, ಇಲ್ಲೊಂದೈತಿ ಇಲ್ಲೊಂದೈತಿ, ಅದನ್ನು ಒಂದು ಸೈಡ್ ಬರೀರಿ. 9b ಪ್ಲಸ್ ಇದೆ, ಮೈನಸ್ 4b ಇದೆ. ನೆಕ್ಸ್ಟ್ ಏನು ಉಳಿದಿದೆ, ಕಾನ್ಸ್ಟೆಂಟ್ ಟರ್ಮ್, ಇಲ್ಲಿ ಮೈನಸ್ 6 ಐತಿ, ಇಲ್ಲಿ ಪ್ಲಸ್ 16 ಐತಿ. ಸೊ ಇದನ್ನು ನೋಡ್ರಿ, 8a 3a ಕೂಡಿಸಿದ್ರೆ ಎಷ್ಟು ಬರ್ತದೆ, 11a ಮೈನಸ್ 7a. ಆಮೇಲೆ 9bದಲ್ಲಿ 4bಯನ್ನು ಏನು ಮಾಡ್ಬೇಕು, ನಾವು ಮೈನಸ್ ಮಾಡಬೇಕು. 9ರಲ್ಲಿ 4 ಕಳೆದ್ರೆ 5, ದೊಡ್ಡ ಸಂಖ್ಯೆಗೆ ಪ್ಲಸ್ ಐತಿ, ಉತ್ತರಕ್ಕೆ ಪ್ಲಸ್ 5b. ಆನಂತರ -6 ಪ್ಲಸ್ 16. ಸೊ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ, ಕಳಿಬೇಕ್ರಿ. 16ರಲ್ಲಿ 6 ಕಳೆದ್ರೆ 10, ದೊಡ್ಡ ಸಂಖ್ಯೆಗೆ ಪ್ಲಸ್ ಇದೆ, ಪ್ಲಸ್ 10. ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ, ಇಲ್ಲಿ ಎನ ಪೂರ್ಣ ಸಿಂಪ್ಲಿಫೈ ಆಗಿಲ್ಲ ನಮಗೆ. 11aದಲ್ಲಿ 7a ಕಳೆದ್ರೆ 4a ಬರ್ತದೆ, ಪ್ಲಸ್ 5b ಪ್ಲಸ್ 10. ಇದು ಎ ಕ್ವಶನ್. ಬಿ ಕ್ವಶನ್ ನೋಡ್ರಿ, 3 ಇಂಟು ಬ್ರಾಕೆಟ್ 3a ಮೈನಸ್ 3b ಬ್ರಾಕೆಟ್ ಕಂಪ್ಲೀಟ್ ಮೈನಸ್ 8a ಮೈನಸ್ 4b ಮೈನಸ್ 16. ಮೊದಲು ಈ ಬ್ರಾಕೆಟನ್ನು ಸಿಂಪ್ಲಿಫೈ ಮಾಡೋಣ. ಅಂದರೆ 3ಯನ್ನು ಇದಕ್ಕೊಂದು ಸರಿ ಮಲ್ಟಿಪ್ಲೈ ಮಾಡೋಣ ನೋಡ್ರಿ. 3 ಇಂಟು 3a ಅಂದ್ರೆ 9a, 3 9a. 3 ಇಂಟು 3 ಅಂದ್ರೆ ಮೈನಸ್ ಐತಿ, ಮೈನಸ್ 9b. ಇವು ಹಾಗೆ ವರ್ಗೋರು ಟರ್ಮ್ಸ್ ಆ್ಯಸ್ ಇಟ್ ಇಸ್, ಮೈನಸ್ 8a ಮೈನಸ್ 4b ಮೈನಸ್ 16. ನೆಕ್ಸ್ಟ್ ಸಜಾತಿ ಪದಗಳನ್ನು ಒಂದು ಕಡೆ ಬರ್ಕೋರಿ. 9a 8a, 9a ಮೈನಸ್ ಇದೆ 8aಗೆ ಮೈನಸ್ 8a. ಬಿ ಒಂದು ಕಡೆ ಬರ್ಕೊಳ್ರಿ. ಮೈನಸ್ 9b ಮೈನಸ್ 4b. ಕಾನ್ಸ್ಟೆಂಟ್ ಟರ್ಮ್ ಒಂದೇ ಇದೆ, ಮೈನಸ್ 16 ಅಂತ, ಅದನ್ನು ಹಾಗೆ ಬರೀರಿ. ನೆಕ್ಸ್ಟ್ 9aದಲ್ಲಿ 8a ಹೋದ್ರಿ, ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ, ಕಳಿಬೇಕು. 9aದಲ್ಲಿ 8a ಕಳೆದ್ವಿ ಅಂತಂದ್ರೆ 1a ಬರ್ತದೆ. 1a ಬದಲಾಗಿ ನಾವು 1 ಅಂತ ಬರೆದ್ರೂ ನಡೀತದೆ. 9bನೂ ಮೈನಸ್ ಐತಿ, ಮೈನಸ್ 4b ಐತಿ. ಸೊ ಎರಡು ಸಜಾತಿ ಚಿಹ್ನೆಗಳಿದ್ದಾಗ ಕೂಡಿಸ್ಬೇಕ್ರಿ, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. 9 4 ಮೈನಸ್ 13b ಮೈನಸ್ 16 ಇಂದ ಬಿ ಕ್ವಶನ್. ಇನ್ನು ಸಿ ನೋಡ್ರಿ, ಸಿ ಏನಿದೆ, 2 ಇಂಟು 2x ಮೈನಸ್ 3 ಪ್ಲಸ್ 8x ಪ್ಲಸ್ 12 ಇದೆ. ಸೊ ಇದನ್ನು ಮೊದಲ ಬ್ರಾಕೆಟನ್ನು ಸಿಂಪ್ಲಿಫೈ ಮಾಡಬೇಕ್ರಿ. 2 ಇಂಟು 2 4x ಮೈನಸ್ 3 ಇಂಟು 2 6 ಪ್ಲಸ್ 8x ಪ್ಲಸ್ 12. ಸೊ ಸಜಾತಿ ಪದಗಳನ್ನ ಬರ್ಕೋರಿ. 4x ಪ್ಲಸ್ 8x ಪಕ್ಕದಲ್ಲಿ ಬರ್ಕೋರಿ. 4x ಪ್ಲಸ್ 8x. ಕಾನ್ಸ್ಟೆಂಟ್ ಟರ್ಮ್ನ ಒಂದು ಕಡೆ ಬರೀರಿ. ಮೈನಸ್ 6 ಪ್ಲಸ್ 12. 8x 4x ಎಷ್ಟಾಗ್ತದೆ, 8 4 12x. ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ, ಮೈನಸ್ ಮಾಡ್ಬೇಕ್ರಿ. 12ರೊಳಗೆ 6 ಕಳೆದ್ರೆ 6, ದೊಡ್ಡ ಸಂಖ್ಯೆಗೆ ಪ್ಲಸ್ ಐತಿ, ಉತ್ತರಕ್ಕೆ ಪ್ಲಸ್. ಸಿ. ಇನ್ನು ನೆಕ್ಸ್ಟ್ ಡಿ ನೋಡ್ರಿ. ಡಿ ಕ್ವಶನ್, 8x ಮೈನಸ್ ಬ್ರಾಕೆಟ್ ಆಫ್ 2x ಮೈನಸ್ 3 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 12 ಅಂತ ಇದೆ. ಮೊದಲ ಬ್ರಾಕೆಟನ್ನು ಸಾಲ್ವ್ ಮಾಡ್ಕೋಬೇಕು, ಉಳ್ಕಿ ಟರ್ಮ್ ಹಾಗೆ ಇಡ್ರಿ. 8x ಮೈನಸ್ ಇಂಟು 2x ಮೈನಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 3 ಪ್ಲಸ್ 12. 8xದಲ್ಲಿ 2x ಮೈನಸ್ ಮಾಡಿದರೆ 6x. 12ರಲ್ಲಿ 5 ಕೂಡಿಸಿದ್ರೆ 15. 6x ಪ್ಲಸ್ 15. ನೆಕ್ಸ್ಟ್ ಈ ಕ್ವಶನ್, 8h ಮೈನಸ್ ಬ್ರಾಕೆಟ್ 5 ಪ್ಲಸ್ 7h ಪ್ಲಸ್ 9. ಸೇಮ್ ಬ್ರಾಕೆಟ್ ಸಾಲ್ವ್ ಮಾಡಿರಿ. 8h ಹಾಗೆ ಇಡ್ರಿ. 8h ಮೈನಸ್ 5 ಮೈನಸ್ ಇಂಟು ಪ್ಲಸ್ ಮೈನಸ್ 7h ಪ್ಲಸ್ 9. ಸಜಾತಿ ಪದಗಳನ್ನು ಬರ್ಕೊಡ್ರಿ ಒಂದೇ ಸೈಡ್. 8h ಮೈನಸ್ 7h ಮೈನಸ್ 5 ಪ್ಲಸ್
9. 8Hದಲ್ಲಿ 7H ಹೋದ್ರೆ 1H ಉಳಿತು. ಸೊ H ಅಂತ ಬರೀರಿ. -5 + 9 ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. 9ರಲ್ಲಿ 5 ಕಳೆದ್ರೆ 4, ದೊಡ್ಡ ಸಂಖ್ಯೆಗೆ ಪ್ಲಸ್ ಐತಿ, ಉತ್ತರಕ್ಕೆ +H+4. ನೆಕ್ಸ್ಟ್ F ಕ್ವಶನ್. 23 + 4 into bracket 6m - 3n - 8n - 3m - 18. ನೋಡಿರಿ, ಸಿಂಪ್ಲಿಫೈ ಮಾಡ್ತೀನಿ ರೀ. ಬ್ರ್ಯಾಕೆಟ 23 + 6 4 24m - 4 3 12n - 8n - 3m - 18. ಸಜಾತಿ ಪದಗಳನ್ನ ಬರ್ಕೊಡ್ರಿ. 24m ಮತ್ತು m ಯಾವುದೈತಿ -3m. n ಬರ್ಕೊಡ್ರಿ. -12n - 8n. ಕಾನ್ಸ್ಟಂಟ್ ಟರ್ಮ್ ಒಂದು 23 -18. 24mರಲ್ಲಿ 3m ಮೈನಸ್ ಮಾಡಬೇಕು, ಯಾಕಂದರೆ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ. ಅದಕ್ಕೆ 24ರಲ್ಲಿ 5ಅನ್ನು ಮೈನಸ್ ಮಾಡಿದ್ನಿ ಅಂದರೆ 21m. ನೆಕ್ಸ್ಟ್ -12n - 8n ಎರಡು ಸಜಾತಿ ಚಿಹ್ನೆಗಳಿದಾವೆ, ಕೂಡಿಸ್ಬೇಕು. ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ 12ಕ್ಕೆ ಮೈನಸ್ ಐತಿ, -12 × 20n. ನಂತರ ಇಲ್ಲಿ ನೋಡ್ರಿ, ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ, ಕಳಿಬೇಕು ರೀ. 23ರಲ್ಲಿ 18ಅನ್ನು ಕಳೆದ್ರೆ +5 ಬರ್ತದೆ. F ಐತ್ರಿ. ಇನ್ನು ಮೇನ್ ಕ್ವಶನ್ ನಂಬರ್ 8 ಏನಿದೆ, ಮುಂದೆ ಏನಿರೋ ಬೀಜೋಕ್ತಿಗಳನ್ನು ಕೂಡಿಸೋದೈತ್ರಿ. ನೋಡ್ರಿ, 4D - 7C + 9 ಆ್ಯಂಡ್ 8C - 11 + 9D. ಇದನ್ನು ಕೂಡಿಸ್ಬೇಕಂತಂದ್ರೆ 4Dನ -7C + 9ಅನ್ನು ಕೂಡಿಸ್ಬೇಕಾಗೈತಿ. ಇದ್ರ ಜೊತೆ ಸೊ ಪ್ಲಸ್ ಹಾಕಿ ಬ್ರ್ಯಾಕೆಟ್ ಹಾಕಿಬಿಡ್ತೀನಿ ನಾನು. 8C - 11 + 9D. ಸೊ ಇದನ್ನು ಎರಡು ಏನು ಮಾಡಬೇಕಾಗಿದೆ ರೀ, ನಾನು ಆ್ಯಡ್ ಮಾಡಬೇಕಾಗಿದೆ. ಸೊ ಅದನ್ನು ಸಪ್ರೇಟಾಗಿ ಚಿಹ್ನೆಯನ್ನು ಗುಣಿಸ್ಕೊಂಡು ಸಪ್ರೇಟಾಗಿ ಬರ್ಕೊತೀನಿ. 4D - 7C + 9 + 8C - 11 + 9D. ಸೇಮ್ ಅದೇ ರೀತಿ ಏನು ಮಾಡ್ಕೊಳ್ಳೋದು, ಸುಜಾತಿ ಪದಗಳನ್ನು ಒಂದು ಸೈಡ್ ಬರ್ಕೊಳ್ಳೋದು. D 4D 9D. C ಇದೆ ನೋಡಿರಿ, -7C + 8C -7C + 8C. ಆಮೇಲೆ +4D + 9D. ಆಮೇಲೆ +9 - 11 ಇದೆ, +9 - 11 ಇದೆ. ಇಲ್ಲಿ ನೀವು ನೋಡ್ಬೋದು, -7Cಯಲ್ಲಿ 8C ಕಳಿಬೇಕು, ಯಾಕಂದ್ರೆ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ. ಸೊ 8ರಲ್ಲಿ 7 ಕಳೆದ್ರೆ 1C ಪ್ಲಸ್ 4D + 9D ಅಂದರೆ 13D ಬರ್ತದೆ. ಆನಂತರ 9ರಲ್ಲಿ 11ನ್ನು ಕಳಿಬೇಕು, ಯಾಕಂದ್ರೆ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ. 11ರಲ್ಲಿ 9 ಕಳೆದ್ರೆ ಎಷ್ಟು ಬರ್ತದೆ, 2 ಬರ್ತದೆ. ಅದು ಎಂಥ 2? -2, ಯಾಕಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, -2. ನೆಕ್ಸ್ಟ್ ಬಿ ಕ್ವೆಶನ್. -6F + 19 - 8S and -23 + 13F + 12S. ಸೇಮ್ ಅದೇ ರೀತಿ ಮಾಡ್ತಾ ಹೋಗೋಣ. -6F + 19 - 8Sನ್ನು ಕೂಡಿಸ್ಬೇಕು. ಅದ್ರ ಜೊತೆ -23 + 13F + 12S. ಸೊ -6F + 19 - 8S + -23. ಸೊ +13F + 12S. ಸೊ ಇಲ್ಲಿ ಪ್ಲಸ್ ಇದ್ದಾಗ ಬ್ರ್ಯಾಕೆಟ್ ಹಾಕ್ಕೊಂಡಿದ್ದನ್ನು ಸಪ್ರೇಟಾಗಿ ಸಾಲ್ವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಇದನ್ನು ತೊಗೊಂಡು ಮಾಡ್ಕೋಬೋದು. ಬಟ್ ನಿಮ್ಗೆ ಪರ್ಫೆಕ್ಟಾಗಿ ಮೈನಸ್ ಇದ್ದಾಗ ಯಾವ ರೀತಿ, ಪ್ಲಸ್ ಇದ್ದಾಗ ಯಾವ ರೀತಿ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಸಪ್ರೇಟಾಗಿ ತೊಗೊಂಡು ಆ್ಯಡ್ ಮಾಡಿ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನು ಸಿಮಿಲರ್ ಟರ್ಮ್ಸ್ನ ಒಂದು ಕಡೆ ಬರ್ಕೋರಿ. ಎಫ್ ನೋಡಿರಿ, ಎಫ್ SS -6F + 13F -8SS ಬರ್ಕೊಡ್ರಿ. 8S + 12S. ಆಮೇಲೆ ಕಾನ್ಸ್ಟಂಟ್ ಟರ್ಮ್ಸ್ +19 - 23 -6F + 13F ಅಂದ್ರೆ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು, 7F ಬರ್ತದೆ. ನೆಕ್ಸ್ಟ್ 12ರಲ್ಲಿ 8ಅನ್ನು ಕಳಿಬೇಕು, ಯಾಕಂದರೆ ಪ್ಲಸ್ ಐತಿ ಮೈನಸ್ ಐತಿ. 12ರಲ್ಲಿ 8 ಕಳೆದ್ರೆ 4, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, +4S.
ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಕಳಿಬೇಕು. 23ರಲ್ಲಿ 19ನ್ನು ಕಳೆದ್ನಿ ಅಂದ್ರೆ -4 ಬರ್ತದೆ, ಯಾಕಂದ್ರೆ ದೊಡ್ಡ ಸಂಖ್ಯೆಗೆ ಚಿಹ್ನೆ ಮೈನಸ್ ಇದೆ, -4 ಅಂತ ಬರ್ತದೆ. ಸೊ ನೋಡಿ ನೆಕ್ಸ್ಟ್ ಕ್ವಶನ್ ಸಿ. 8D - 14C + 9 ಆ್ಯಂಡ್ 16C ಮೈನಸ್ ಬ್ರಾಕೆಟ್ ಆಫ್ 11 + 9D. ಸೊ ಪ್ಲಸ್ ಮಾಡ್ತೀನಿ ರೀ. 8D - 14C + 9 ಇದನ್ನು ಬ್ರಾಕೆಟ್ ಸಾಲ್ವ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ತೇನೆ ರೀ. 16C - 11 ಪ್ಲಸ್ ಇಂಟು ಮೈನಸ್ -9D. ಇಲ್ಲಿ ನೋಡಿರಿ -11 ಮೈನಸ್ ಒಳಗೆ ಮಲ್ಟಿಪ್ಲೈ ಮಾಡಿ ಪ್ಲಸ್ ಇಂಟು ಮೈನಸ್ -9D. ಸೊ ಇದನ್ನು ಸಪ್ರೇಟಾಗಿ ಬರ್ಕೋತೀರಿ ರೀ ಬ್ರಾಕೆಟ್ ತೆಗೆದು. 8D - 14C + 9 ಪ್ಲಸ್ ಇಂಟು ಪ್ಲಸ್ 16C ಪ್ಲಸ್ ಇಂಟು ಮೈನಸ್ -11 -9D. ಸೊ ನೋಡ್ಬೋದು ನೀವೆಲ್ಲ 14C 16C ಒಂದು ಕಡೆ ಬರ್ಕೋತೀನಿ, -14C + 16C. 8D 9D ಪ್ಲಸ್ 8D - 9D ಪ್ಲಸ್ 9 -11 ನೋಡ್ಬೋದು. 14Cಯಲ್ಲಿ 16C ಕಳೆದ್ರೆ ಪ್ಲಸ್ 2C, ಯಾಕಂದ್ರೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಐತಿ. 8Dಯಲ್ಲಿ 9D ಕಳೆದ್ರೆ -1D ಅಥವಾ -D, ಯಾಕಂದ್ರೆ ದೊಡ್ಡ ಸಂಖ್ಯೆಗೆ ಮೈನಸ್ ಐತಿ. 9ರಲ್ಲಿ 11 ಕಳೆದ್ರೆ -2D. 6F - 20 + 8S ಆ್ಯಂಡ್ 23 - 13F - 12S. ನೋಡಿರಿ ಬರ್ಕೊತೀನಿ. 6F - 20 + 8S ಪ್ಲಸ್ 23 - 13F - 12S. ನೋಡಿರಿ 6F - 20 + 8S ಪ್ಲಸ್ ಮಾಡ್ತೀನಿ, ಪ್ಲಸ್ 23 - 13F - 12S. FF ಒಂದು ಕಡೆ SS ಒಂದು ಕಡೆ ಮಾಡಿಕೊಡ್ರಿ. 6F - 13F ಪ್ಲಸ್ 8S - 12S ಆಮೇಲೆ -20 + 23. ನೋಡಿರಿ 6Fಲ್ಲಿ -13Fನ್ನು ಮಾಡಿದ್ನಿ ಅಂದ್ರೆ ನನಗೇನು ಬರ್ತದೆ ಅಂತಂದ್ರೆ ಮೈನಸ್ ಪ್ಲಸ್ ದೊಡ್ಡದೈತಿ, 13 ದೊಡ್ಡದೈತಿ, 6 ಸಣ್ಣದೈತಿ. ಸೊ ಉತ್ತರಕ್ಕೆ ಮೈನಸ್ ಬರ್ತೈತಿ. 13ರಲ್ಲಿ 6 ತೆಗೆದ್ರೆ 7F. ಆಮೇಲೆ 8S - 12S 8ರಲ್ಲಿ 12ರಲ್ಲಿ 8 ಕಳೆದ್ರೆ 4, ದೊಡ್ಡ ಸಂಖ್ಯೆಗೆ ಮೈನಸ್ ಐತಿ, -4. ಎಸ್ -20 + 23 ಪ್ಲಸ್ 3. 23ರಲ್ಲಿ 20 ಕಳಿಬೇಕು, ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದ್ರೆ ದೊಡ್ಡ ಸಂಖ್ಯೆಗೆ ಏನಿದೆ ಉತ್ತರಕ್ಕೆ ಅದು ಬರ್ತದೆ. 23ರಲ್ಲಿ 20 ಕಳೆದ್ರೆ ಪ್ಲಸ್ 3. ಡಿ ಆದ ತಕ್ಷಣ ಇ ನೋಡ್ರಿ. ಇ 13M - 12N ಮತ್ತು 12N - 13M ಆ್ಯಡ್ ಮಾಡ್ತೀನಿ ನೋಡ್ರಿ. 13M - 12N ಪ್ಲಸ್ 12N - 13M. ಸೊ 13M - 12N ಪ್ಲಸ್ 12N - 13 M ಒಂದು ಸೈಡ್ ಬರೀರಿ. 13M - 13M ಮೈನಸ್ 12N ಪ್ಲಸ್ 12N. ಸೊ ಈ ಮೈನಸ್ ಪ್ಲಸ್ ಕ್ಯಾನ್ಸಲ್, ಮೈನಸ್ ಪ್ಲಸ್ ಕ್ಯಾನ್ಸಲ್, ಏನು ಉಳಿತು ರೀ 0. F -26M ಪ್ಲಸ್ 24N ಆ್ಯಂಡ್ 26M - 24N. ಸೊ ಆ್ಯಡ್ ಮಾಡ್ಬೇಕ್ರಿ. -26M ಪ್ಲಸ್ 24N ಪ್ಲಸ್ 26M - 24N. N ಆ್ಯಂಡ್ M ಒಂದು ಸೈಡ್ ಮಾಡ್ಕೊಡ್ರಿ. -26M ಪ್ಲಸ್ 26M ಆ್ಯಂಡ್ 24N - 24N. ಸೊ ಈ M ಪ್ಲಸ್ ಮೈನಸ್ ಕ್ಯಾನ್ಸಲ್, ಪ್ಲಸ್ N ಮೈನಸ್ N ಕ್ಯಾನ್ಸಲ್ ಅಂದ್ರೆ ಪ್ಲಸ್ 24N - 24N ಕ್ಯಾನ್ಸಲ್ ಆಯ್ತು ಅಂದರೆ 0 ಬಂತು. -26M 26ಅಲ್ಲಿ 26 ಕಳೆದ್ರೆ 0 ಬರ್ತದೆ. ಸೊ ಆನ್ಸರ್ ಈಸ್ 0 ಬರ್ತದೆ ಇಲ್ಲಿ. ನೆಕ್ಸ್ಟ್ 9th ಕ್ವಶನ್, 9ನೇ ಪ್ರಶ್ನೆ. ಇದರಿಂದ ಇದನ್ನು ಕಳಿ ಅಂತ ಹೇಳಿದ್ದಾರೆ. ಸೊ ಇದನ್ನೇ ತೊಗೊತೀನಿ ನಾನು. 9A - 6B + 14ರಿಂದ 6A + 9B - 18 ಕಳೀರಿ ಅಂದರೆ ಮೇನ್ ಕ್ವಶನ್ ನಂಬರ್ 9. ನೋಡಿರಿ
ಇದರಲ್ಲಿ ಬ್ರ್ಯಾಕೆಟ್ ಹಾಕಿ ಮೈನಸನ್ನು ತೊಗೊಂಡು ಬ್ರ್ಯಾಕೆಟ್ ಹಾಕೋದು ವೆರಿ ಇಂಪಾರ್ಟೆಂಟ್. 9a ಮೈನಸ್ 6b ಪ್ಲಸ್ 14. ಇದರಿಂದ ಏನನ್ನು ಕಳಿಬೇಕಾಗಿದೆ ನಾವು? 6a ಪ್ಲಸ್ 9b ಮೈನಸ್ 18 ಕಳಿಬೇಕು. ಸೊ ಈ ಮೈನಸ್ ಚಿಹ್ನೆಯನ್ನು ಒಳಗುಣಿಸ್ತೇನೆ ರೀ. ನೋಡಿರಿ, 9a ಮೈನಸ್ 6b ಪ್ಲಸ್ 14 ಮೈನಸ್ ಇಂಟು 6a ಮೈನಸ್ 6a ಮೈನಸ್ ಇಂಟು 9b ಮೈನಸ್ 9b ಮೈನಸ್ ಇಂಟು ಮೈನಸ್ ಪ್ಲಸ್ 18. ಸಜಾತಿ ಪದಗಳನ್ನು ಒಂದು ಕಡೆ ಮಾಡಿಕೊಳ್ಳಿ. 9a ಮೈನಸ್ 6a ಮೈನಸ್ 6b ಮೈನಸ್ 9b ಪ್ಲಸ್ 14 ಪ್ಲಸ್ 18. ಸರಿನಾ? 9aದಲ್ಲಿ 6a ಕಳೆದ್ರೆ 3a. ಹಾಗೆ ಮೈನಸ್ 6b ಮೈನಸ್ 9b ಸಜಾತಿ ಚಿಹ್ನೆಗಳದಾವ, ಕೂಡಿಸ್ಬೇಕು. ಮೈನಸ್ 15b 14 18 32. ಸೊ 2 ಪ್ಲಸ್ ಇರೋದ್ರಿಂದ ಪ್ಲಸ್ 32 ಬರ್ತದೆ ಇಲ್ಲಿ. ಬಿ ಕ್ವಶನ್ ನೋಡ್ರಿ. ಮೈನಸ್ 15x ಪ್ಲಸ್ 13 ಮೈನಸ್ 9y ಇಂದ ಇದನ್ನು ಕಳಿಬೇಕು. 7y ಮೈನಸ್ 10 ಪ್ಲಸ್ 3x ಇದರಿಂದ ಇದನ್ನು ಕಳಿಬೇಕು. ಮೈನಸ್ 15x ಪ್ಲಸ್ 13 ಮೈನಸ್ 9yದಿಂದ ಯಾವುದನ್ನು ಕಳಿಬೇಕು? 7y ಮೈನಸ್ 10 ಪ್ಲಸ್ 3x ಕಳಿಬೇಕ್ರಿ. ಇನ್ನು ಹಾಗೆ ಹೇಳ್ರಿ. ಮೈನಸ್ 15x ಪ್ಲಸ್ 13 ಮೈನಸ್ 9y ಮೈನಸ್ 7y ಮೈನಸ್ ಇಂಟು ಮೈನಸ್ ಪ್ಲಸ್ 10 ಮೈನಸ್ ಇಂಟು ಪ್ಲಸ್ ಮೈನಸ್ 3x. ಸಜಾತಿ ಪದಗಳನ್ನು ಬರ್ಕೊಡ್ರಿ. x ಮೈನಸ್ 15x ಮೈನಸ್ 3x ಮೈನಸ್ 9y ಮೈನಸ್ 7y ಪ್ಲಸ್ 13 ಪ್ಲಸ್ 10. 15x ಮೈನಸ್ 3x ಎರಡು ಮೈನಸ್ ಮೈನಸ್ಗಳಿದಾವೆ. ಸೊ ಕೂಡಿಸ್ಬೇಕು, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. 15 3 18x. ಇಲ್ಲಿ ಮೈನಸ್ ಐತಿ ಕೂಡಿಸ್ಬೇಕು, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. 9 7 ಎಷ್ಟು ಅಂತಂದರೆ 16y. 13 10 ಪ್ಲಸ್ ಪ್ಲಸ್ ಇದಾವೆ, ಕೂಡಿಸ್ಬೇಕು. 10 20 23. ಇದು ಬಿ ಪ್ರಶ್ನೆ. ಇನ್ನು ಸಿ ನೋಡ್ರಿ. ಸಿ ಕ್ವಶನ್ ಏನೈತಂತ. ಸಿ 17g ಪ್ಲಸ್ 9 ಮೈನಸ್ 7hನಿಂದ 11 ಮೈನಸ್ 10g ಪ್ಲಸ್ 3h ಕಳೆಯಿರಿ. ಇದರಿಂದ ಇದು ಕರೆಕ್ಟ್ ಆಗಿ ನೀವು ತಿಳ್ಕೊಬೇಕಾಗಿ. ಇದರಿಂದ ಅಂದಿದ್ರೆ ಇದರಲ್ಲಿ ಇದನ್ನು ಕಳೀತಾ ಇದ್ವಿ. ಬಟ್ ನಿಂದ ನೋ ಅಂದರೆ ಇದರಿಂದ ಇದನ್ನು ಅಂದಂಗೆ. 17g ಇದು 9 ಅನ್ಕೋಬೇಡ್ರಿ, ಜಿ ಇದು ಪ್ಲಸ್ 9 ಮೈನಸ್ 7h ನಿಂದ ಏನನ್ನು ಕಳಿಬೇಕಾಗಿದೆ? 11 ಮೈನಸ್ 10g ಪ್ಲಸ್ 3h ಕಳಿಬೇಕಾಗಿದೆ. ಮೈನಸನ್ನು ಒಳ ಮಲ್ಟಿಪ್ಲೈ ಮಾಡ್ತೀನಿ. 17g ಪ್ಲಸ್ 9 ಮೈನಸ್ 7h ಮೈನಸ್ ಇಂಟು ಪ್ಲಸ್ ಮೈನಸ್ 11 ಮೈನಸ್ ಇಂಟು ಮೈನಸ್ ಪ್ಲಸ್ 10g ಪ್ಲಸ್ ಇಂಟು ಮೈನಸ್ ಮೈನಸ್ 3h. ನೋಡಿರಿ, ಜಿ ಒಂದು ಕಡೆ ಮಾಡಿಕೊಡ್ರಿ. 17g ಪ್ಲಸ್ 10g h ಒಂದು ಕಡೆ ಮೈನಸ್ 7h ಮೈನಸ್ 3h ಕಾನ್ಸ್ಟಂಟ್ ಟರ್ಮ್ಸ್ ಪ್ಲಸ್ 9 ಮೈನಸ್ 11. ಜಿಗಳು ಪ್ಲಸ್ ಇದಾವೆ. 17 10 27 ಜಿ. ಸೊ ಎಚ್ ಎರಡು ಮೈನಸ್ ಇದಾವೆ, ಮೈನಸ್ ಇಡಬೇಕು, ಕೂಡಿಸ್ಬೇಕು. 7 10h. ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಕಳಿಬೇಕು. 11ರಲ್ಲಿ 9 ಕಳೆದ್ರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಉತ್ತರಕ್ಕೆ ಮೈನಸ್. ಸಿ ಆಯಿತು. ನೆಕ್ಸ್ಟ್ ಡಿ ನೋಡ್ರಿ. ಡಿ 9a ಮೈನಸ್ 6b ಪ್ಲಸ್ 19 ರಿಂದ 6a ಮೈನಸ್ ಆಫ್ ಬ್ರ್ಯಾಕೆಟ್ 9b ಪ್ಲಸ್ 18 ಕಳಿಬೇಕಾಗಿದೆ. 9a ಮೈನಸ್ 6b ಪ್ಲಸ್ 14 ಮೈನಸ್ ಆಫ್ ಬ್ರ್ಯಾಕೆಟ್ 6a ಮೈನಸ್ ಇಲ್ಲೊಂದು ಬ್ರ್ಯಾಕೆಟ್ ಇದೆ ಮೈನಸ್ 9b ಪ್ಲಸ್ 18 ಬ್ರ್ಯಾಕೆಟ್ ಕಂಪ್ಲೀಟ್. ಸೊ ಇದೊಂದು ಬ್ರ್ಯಾಕೆಟ್ ಕಂಪ್ಲೀಟ್. ಫಸ್ಟ್ ಈ ಬ್ರ್ಯಾಕೆಟನ್ನು ಸಾಲ್ವ್ ಮಾಡಿ ನಂತರ ಈ ಬ್ರ್ಯಾಕೆಟನ್ನು ಸಾಲ್ವ್ ಮಾಡೋಣ. 9a ಮೈನಸ್ 6b ಪ್ಲಸ್ 14 ಮೈನಸ್ ಬ್ರ್ಯಾಕೆಟ್ 6a ಪ್ಲಸ್ ಇಂಟು ಮೈನಸ್ ಮೈನಸ್ 9b ಪ್ಲಸ್ ಇಂಟು ಮೈನಸ್ ಮೈನಸ್ 18. ನೆಕ್ಸ್ಟ್ ಈ ಬ್ರ್ಯಾಕೆಟನ್ನು ಸಾಲ್ವ್ ಮಾಡೋಣ.
9a ಮೈನಸ್ 6b ಪ್ಲಸ್ 14 ಮೈನಸ್ ಇಂಟು ಪ್ಲಸ್ ಮೈನಸ್ 6a ಮೈನಸ್ ಇಂಟು ಮೈನಸ್ ಪ್ಲಸ್ 9b ಮೈನಸ್ ಇಂಟು ಪ್ಲಸ್ 18. ಒಂದೇ ಥರ ಇರೋ ಪದಗಳನ್ನ ಸಜಾತಿ ಪದಗಳನ್ನ ಒಂದು ಕಡೆ 9a ಮೈನಸ್ 6a ಬಿ ಮೈನಸ್ 6b ಪ್ಲಸ್ 9b ಪ್ಲಸ್ 14 ಪ್ಲಸ್ 18. ಸೊ 9aದಲ್ಲಿ 6a ಕಳೆದ್ರೆ 3a ಸೇಮ್ 9b ಮೈನಸ್ 6b ಯಾಕಂದ್ರೆ ಒಂದು ಪ್ಲಸ್ ಐತಿ ಮೈನಸ್ ಐತಿ ದೊಡ್ಡ ಸಂಖ್ಯೆ ಪ್ಲಸ್ ಐತಿ 9ರಲ್ಲಿ 6 ಕಳೆದ್ರೆ 3b 14 32 14 28ಕ್ಕೆ 4 ಕೂಡಿಸಿದ್ನಿ ಅಂತಂದ್ರೆ 32. ಸೊ 14 18 ಕೂಡಿಸಿದ್ರೆ 32 ಬರ್ತದೆ. ಸೊ ಇದು ಆನ್ಸರ್ ಡಿ ಇದು. ನೆಕ್ಸ್ಟ್ ಇ ನೋಡ್ರಿ, ಇ 10x ಪ್ಲಸ್ 12 ಪ್ಲಸ್ 10y ಇಂದ ಮೈನಸ್ 3y ಪ್ಲಸ್ 8 ಮೈನಸ್ 3x ಅನ್ನು ಕಳೆಯಿರಿ ಅಂತ ಹೇಳ್ತಾರೆ. ತಗೊಳ್ರಿ, 10x ಪ್ಲಸ್ 2 ಪ್ಲಸ್ 10y ಇಂದ ಇದನ್ನು ಕಳಿಬೇಕು. ಮೈನಸ್ 3y ಪ್ಲಸ್ 8 ಮೈನಸ್ 3x ಅನ್ನು ಕಳಿಬೇಕು. ನೋಡಿರಿ, ಮೈನಸನ್ನು ಒಳಗೆ ಮಲ್ಟಿಪ್ಲೈ ಮಾಡಿರಿ. 10x ಪ್ಲಸ್ 2 ಪ್ಲಸ್ 10y ಮೈನಸ್ ಇಂಟು ಮೈನಸ್ ಪ್ಲಸ್ 3y ಪ್ಲಸ್ ಇಂಟು ಮೈನಸ್ ಮೈನಸ್ 8 ಮೈನಸ್ ಇಂಟು ಮೈನಸ್ ಪ್ಲಸ್ 3x. ಸೊ ಸಜಾತಿ ಪದಗಳನ್ನ ಬರ್ಕೊಡ್ರಿ. 10x ಪ್ಲಸ್ 3x y 10y ಪ್ಲಸ್ 3y ಕಾನ್ಸ್ಟಂಟ್ ಟರ್ಮ್ ಪ್ಲಸ್ 2 ಮೈನಸ್ 8. 10x 3x 13x 10y 3y 13y ಪ್ಲಸ್ ಇಂಟು ಪ್ಲಸ್ ಮೈನಸ್ ಒಂದು ಸಂಖ್ಯೆ ಪ್ಲಸ್ ಐತಿ ಒಂದು ಪ್ಲಸ್ ಮೈನಸ್ ಐತಿ ದೊಡ್ಡ ಸಂಖ್ಯೆ ಚಿಹ್ನೆನೇ ಇಡಬೇಕು. ಉತ್ತರಕ್ಕೆ 8ರಾಗ 2 ಕಳೆದ್ರೆ 6 ಮೈನಸ್ 6. ಎಫ್ ನೋಡ್ರಿ, ಎಫ್ 8g ಪ್ಲಸ್ 4h ಮೈನಸ್ 10ರಿಂದ 7h ಮೈನಸ್ 8g ಪ್ಲಸ್ 20 ಕಳೆಯಿರಿ ಅಂತ ಹೇಳಿದ್ದಾರೆ. ಬರ್ಕೊಳ್ರಿ, 8g ಪ್ಲಸ್ 4h ಮೈನಸ್ 10ರಿಂದ ಏನನ್ನು ಕಳಿಬೇಕಾಗಿದೆ? 7h ಪ್ಲಸ್ ಮೈನಸ್ 8g ಪ್ಲಸ್ 20 ಕಳೆಯಿರಿ. 8g ಪ್ಲಸ್ 4h ಮೈನಸ್ 10 ಮೈನಸ್ ಒಳಗೆ ಮಲ್ಟಿಪ್ಲೈ ಮಾಡಿರಿ. ಮೈನಸ್ 7h ಮೈನಸ್ ಇಂಟು ಮೈನಸ್ ಪ್ಲಸ್ 8g ಮೈನಸ್ ಇಂಟು ಪ್ಲಸ್ ಮೈನಸ್ 20. ನೋಡಿರಿ, 8g ಜಿ ಒಂದು ಕಡೆ 8g 89 ಅಲ್ಲ 8g h 7h 4h ಮೈನಸ್ 7h. ನೆಕ್ಸ್ಟ್ ಕಾನ್ಸ್ಟಂಟ್ ಟರ್ಮ್ ಮೈನಸ್ 10 ಮೈನಸ್ 20. ಇದನ್ನು ನೋಡಿರಿ, ಏನು ಮಾಡಿರಿ, 8 16g 7h 4h ಕಳಿಬೇಕು. ಯಾಕಂದ್ರೆ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ. 4ರೊಳಗೆ 7ರೊಳಗೆ 4 ಕಳೆದ್ರೆ 3h ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೆ ಮೈನಸ್ಸು. ಮೈನಸ್ 10 20 ಮೈನಸ್ 20 ಅಂದರೆ ಮೈನಸ್ 30 ಬರ್ತದೆ. ದಿಸ್ ಈಸ್ ಎಫ್ ಆನ್ಸರ್. ಕ್ವೆಶ್ಚನ್ ನಂಬರ್ 10. ಮುಂದೆ ನೀಡಿರುವ ಬೀಜೋಕ್ತಿಗಳಿಗೆ ಅನುಗುಣವಾಗಿ ಸನ್ನಿವೇಶಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಅವರೊಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಕ್ವಶನ್ನ 8x ಪ್ಲಸ್ 3y ಅನ್ನೋದೊಂದು ಬೀಜೋಕ್ತಿ ಇದೆ. ಅದಕ್ಕೊಂದು ಸನ್ನಿವೇಶವನ್ನು ನಾವು ಬರಿತಾ ಇದ್ದೀವಿ ನೋಡ್ರಿ. ರಹೀಮನು ಅಂಗಡಿಗೆ ಹೋಗಿ x ರು ಬೆಲೆಯ 8 ಪುಸ್ತಕಗಳನ್ನು ಖರೀದಿಸುತ್ತಾನೆ ಹಾಗೂ y ರು ಬೆಲೆಯ 3 ಪೆನ್ನುಗಳನ್ನು ಖರೀದಿಸುತ್ತಾನೆ. ಹಾಗಾದರೆ ರಹೀಮನು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು? ಅದನ್ನು ಯಾವ ರೀತಿ ಮಾಡ್ತೀವಿ? 8 ಇಂಟು x ಪ್ಲಸ್ 3 ಇಂಟು y. ಒಟ್ಟು ಹಣ ಇಷ್ಟು ಒಂದು ಹಣವನ್ನು ನಾವು ರಹೀಮ ಅಂಗಡಿಯವನಿಗೆ ನೀಡಬೇಕು. ಎರಡನೇ ಪ್ರಶ್ನೆ, ಕ್ವಶನ್ ಏನಿದೆ ನೋಡ್ರಿ, ಬಿ ಕ್ವಶನ್. 15x ಮೈನಸ್ 2x ಸನ್ನಿವೇಶ ಯಾವ ರೀತಿ ಬರೆಯೋದಂತ ನೋಡ್ರಿ. ಒಬ್ಬ ಹಣ್ಣಿನ ಅಂಗಡಿಯ ವ್ಯಾಪಾರಿಯ ಬಳಿ 15 ಹಣ್ಣಿನ ಬಾಕ್ಸ್ಗಳಿವೆ. ಪ್ರತಿ ಬಾಕ್ಸ್ನಲ್ಲಿ x ಸಂಖ್ಯೆಯ ಸೇಬು ಹಣ್ಣುಗಳಿವೆ. ಆ ವ್ಯಾಪಾರಿಯು 2 ಬಾಕ್ಸ್ ಹಣ್ಣನ್ನು ಮಾರಾಟ ಮಾಡಿದರೆ ಉಳಿಯುವ ಹಣವೆಷ್ಟು ಅಂತ
ಕ್ವಶನ್ ಏನಂತಂದ್ರೆ ಬೀಜೋಕ್ತಿ 15x - 2x ಅಂತಂದ್ರೆ 15xದಲ್ಲಿ ಉಳಿಯುವ ಹಣ್ಣುಗಳೆಷ್ಟು, ಹಣ್ಣುಗಳೆಷ್ಟು. 15x - 2x ಮೈನಸ್ ಮಾಡಿದ್ನಿ ಅಂತಂದ್ರೆ 15ರಲ್ಲಿ 2 ಕಳೆದ್ರೆ ಮೈನಸ್, 15ರಲ್ಲಿ 2 ಕಳೆದ್ರೆ 13x. ಇದು ಉಳಿಯುವಂಥ ಹಣ್ಣುಗಳ ಸಂಖ್ಯೆ. ಈ ರೀತಿ ನಾವು ಒಂದು ಬೀಜೋಕ್ತಿಗೆ ಸನ್ನಿವೇಶಗಳನ್ನು ರಚನೆ ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ, 11ನೇ ಪ್ರಶ್ನೆ ನೋಡ್ರಿ. ನೇರವಾದ ಒಂದು ಹಗ್ಗವನ್ನು ಊಹಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ ಹಗ್ಗವನ್ನು ಕತ್ತರಿಸಿದರೆ ನಮಗೆ 2 ಭಾಗಗಳು ದೊರೆಯುತ್ತವೆ. ಹಗ್ಗವನ್ನು ಒಂದು ಬಾರಿ ಮಡಚಿ ನಂತರ ತೋರಿಸಿದಂತೆ ಕತ್ತರಿಸಿದರೆ ನಮಗೆ 3 ಭಾಗಗಳು ದೊರೆಯುತ್ತವೆ. ವಿನ್ಯಾಸವನ್ನು ಗಮನಿಸಿ ಹಾಗೂ ಹಗ್ಗವನ್ನು 10 ಬಾರಿ ಮಡಚಿ ಕತ್ತರಿಸಿದರೆ ದೊರೆಯುವ ಭಾಗಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಗ್ಗವನ್ನು 6 ಬಾರಿ ಮಡಚಿ ಕತ್ತರಿಸಿದರೆ ದೊರೆಯುವ ಭಾಗಗಳ ಸಂಖ್ಯೆಗೆ ಬೀಜೋಕ್ತಿ ಯಾವುದು ಅಂತ ಕೇಳಿದ್ದಾರೆ. ಚಿತ್ರವನ್ನು ನೀವು ಗಮನಿಸಬಹುದು. ಒಂದು ಹಗ್ಗ ಇದೆ, ಅದನ್ನು ನಾನು ಕತ್ತರಿಸಿದೆ ಅಂತಂದರೆ ನನಗೇನು ಸಿಗ್ತದೆ, 2 ಭಾಗಗಳು ಸಿಗ್ತಾವೆ. ಅದು ಒಂದು ಸಲ ಫೋಲ್ಡ್ ಮಾಡ್ತೇನೆ ಅಂದ್ರೆ ಮಡಿಸ್ತೇನೆ. ಒಂದು ಸಲ ಫೋಲ್ಡ್ ಮಾಡಿದ್ನಿ ಅಂದ್ರೆ ಒಂದನ್ನು ಒಂದು ಸಲ ಫೋಲ್ಡ್ ಮಾಡಿದ್ನಿ ಅಂತಂದ್ರೆ ಒಂದು ಸಲ ಫೋಲ್ಡ್ ಮಾಡಿ ಒಂದೇ ಸಲ ಕತ್ತರಿಸ್ತೀನಿ. ಎಷ್ಟು ಸಿಗ್ತಾವೆ, 1 2 3 ಪಾರ್ಟ್ಸ್ ಸಿಗ್ತಾವೆ, 3 ಭಾಗಗಳು ಸಿಗ್ತಾವೆ. ಅದೇ ಇಲ್ಲಿ ನೋಡಿರಿ, ಇದು ಆಲ್ರೆಡಿ ಇಷ್ಟಿತ್ತು, ಇದನ್ನು ಮತ್ತೆ ಒಂದು ಸಲ ಏನು ಮಾಡಿದೆ, ಫೋಲ್ಡ್ ಮಾಡಿದೆ. ಅಂದರೆ ಟೋಟಲ್ ಎಷ್ಟು ಸಲ ಫೋಲ್ಡ್ ಮಾಡಿದಂಗೆ ಆಯ್ತು, 2 ಫೋಲ್ಡ್ ಅಗೇನ್ 1 ಕಟ್, ಒಂದು ಸಲ ಕತ್ತರಿಸಿದೆ. ಎಷ್ಟು ಸಿಕ್ತು, 1 2 3 4 ಭಾಗಗಳು ಸಿಕ್ಕು. ಇನ್ನು ಇದು ಮತ್ತೆ ಈ ರೀತಿ ಮಾಡ್ತೇನೆ, ಈ ರೀತಿ ಇತ್ತು, ಈ ರೀತಿ ಕಟ್ ಮಾಡಿದ್ದೇನೆ, ಒಂದು ಸಲ ಫೋಲ್ಡ್ ಮಾಡಿದೆ. ಎಷ್ಟು ಭಾಗಗಳು ಸಿಕ್ಕು ನೋಡ್ರಿ ನಿಮ್ಗೆ, 1 2 3 4 5. ಹಂಗಾರೆ 3 ಫೋಲ್ಡ್ ಮಾಡಿದ್ದೆ, 1 ಕಟ್ ಮಾಡಿದೆ, 1 ಕತ್ತರಿಸಿದೆ. ಎಷ್ಟು ಭಾಗಗಳು ಸಿಕ್ತು, 1 2 3 4 5. ಎಷ್ಟು ಸಿಕ್ತು, 5 ಪಾರ್ಟ್ಸ್ ಸಿಕ್ತು. ನೋಡ್ಬೋದು ನೀವು ಇಲ್ಲಿ ನಿಮ್ಗೆ ಗಮನಿಸ್ಬೋದು. ನೀವು ವಿನ್ಯಾಸ ಯಾವ ರೀತಿ ಕಾಣಿಸ್ತಾ ಇದೆ, ಫೋಲ್ಡಿಂಗ್ ಹೆಚ್ಚು ಮಾಡ್ತಾ ಹೋದಂಗೆ ಪಾರ್ಟ್ಸ್ ಏನಾಗ್ತದೆ, ಸೇಮ್ ಆರ್ಡರ್ ಒಳಗೆ ಹೆಚ್ಚಾಗ್ತದೆ. 2 ಇದೆ, 3 4 5 6. ಇಲ್ಲಿ ನೋಡ್ಬೋದು ನೀವು 4 ಫೋಲ್ಡ್ ಮಾಡಿದೆ ಅಂತಂದರೆ ಈಗ ಆಲ್ರೆಡಿ ಇಷ್ಟಿದೆ. ನೀವು ಇದನ್ನೇ ಈ ರೀತಿ ಫೋಲ್ಡ್ ಮಾಡಿರಿ, ಎಷ್ಟು ಮತ್ತು ಒಂದು ಕಟ್, ಎಷ್ಟು ಸಿಕ್ತು ನೋಡಿರಿ, 1 2 3 4 5 6 ಒಂದೇ ಕಟ್ 6. ಇದೇ ರೀತಿ ಏನಾಗ್ತಾ ಹೋಗುತ್ತಾ, ಮುಂದುವರಿತಾ ಹೋಗುತ್ತೆ. ಈ ನಂಬರ್ ಹಾಗೆ ಜಾಸ್ತಿ ಆಗ್ತಾ ಹೋಗ್ತದೆ, ಸೇಮ್ ಆರ್ಡ್ರಲ್ಲಿ +1 +1 +1 ಆಗ್ತಾ ಹೋಗ್ತದೆ. ಫೋಲ್ಡಿಂಗು ಒಂದೊಂದು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀನಿ. ಅವ್ರೇನು 10 ಬಾರಿ ಫೋಲ್ಡ್ ಮಾಡಿದೆ ಅಂತಂದ್ರೆ 10 ಫೋಲ್ಡ್ ಮಾಡಿದೆ ಅಂತಂದ್ರೆ ಇದೆಷ್ಟು ಆಗ್ತದೆ ಡೈರೆಕ್ಟ್ಲಿ ಕೇಳಿದಾರೆ ಅವರು. ಸೊ ಅದಕ್ಕೊಂದು ರೂಲ್ ಐತ್ರಿ. ಇದಕ್ಕೆ 2 ಕೂಡಿಸಿದ್ರೆ ಇಷ್ಟು, 1ಕ್ಕೆ 2 ಕೂಡಿಸಿದ್ರೆ 3, 2ಕ್ಕೆ 2 ಕೂಡಿಸಿದ್ರೆ 4, 3ಕ್ಕೆ 2 ಕೂಡಿಸಿದ್ರೆ 5, 4ಕ್ಕೆ 2 ಕೂಡಿಸಿದ್ರೆ 6, 10ಕ್ಕೆ 2 ಕೂಡಿಸಿದ್ರೆ 12 ಏನು ಬರ್ತಾವೆ, ಪಾರ್ಟ್ಸ್ ಬರ್ತಾವೆ. ಸೊ ದ ರೂಲ್ ಏನಂತಂದರೆ 6 ಬಾರಿ ಮಡಚಿದ್ರೆ ನಮ್ಗೆ ದೊರೆಯುವ ಭಾಗಗಳ ಸಂಖ್ಯೆ 6 + 2. ಸೊ ಆನ್ಸರ್ ಬರಿತೀನಿ ನೋಡಿರಿ, ನಿಮಗೆ ಆನ್ಸರನ್ನು ಬರೆದಿದ್ದೀನಿ ನೋಡಿರಿ. ಒಂದು ಹಗ್ಗವನ್ನು 1 ಬಾರಿ ಕತ್ತರಿಸೋದ್ರಿಂದ 2 ಭಾಗಗಳು ದೊರೀತಾವೆ. 1 ಬಾರಿ ಮಡಚಿ ಕತ್ತರಿಸಿದಾಗ 3 ಭಾಗಗಳು ದೊರೀತಾವೆ. ಸೊ 1 ಬಾರಿ ಮಡಚಿದ ಮತ್ತು ಅದನ್ನು ಎಕ್ಸ್ಟ್ರಾ ಮಾಡೋದು, ಅಂದರೆ 2 ಬಾರಿ ಮಡಚಿ ಕತ್ತರಿಸಿದರೆ 4 ಭಾಗ, 3 ಬಾರಿ ಮಡಚಿ ಕತ್ತರಿಸಿದಾಗ 5 ಭಾಗ, 4 ಬಾರಿ ಮಡಚಿ ಕತ್ತರಿಸಿದಾಗ 6 ಭಾಗ, 5 ಬಾರಿ ಮಡಚಿ ಕತ್ತರಿಸಿದಾಗ 7 ಭಾಗ, 10 ಬಾರಿ ಮಡಚಿ ಕತ್ತರಿಸಿದಾಗ 12 ಭಾಗ. ಇದು ಯಾವ ರೀತಿ ಮುಂದುವರಿತಾ ಇದೆ ಅಂದರೆ 1ಕ್ಕೆ 2 ಕೂಡಿಸಿದ್ರೆ 3, 2ಕ್ಕೆ 2 ಕೂಡಿಸಿದ್ರೆ 4, 3ಕ್ಕೆ 2 ಕೂಡಿಸಿದ್ರೆ 5, 4ಕ್ಕೆ 2 ಕೂಡಿಸಿದ್ರೆ 6. ಇದೇ ಆರ್ಡ್ರಲ್ಲಿ ಮುಂದುವರಿದ್ರಿಂದ ಡೈರೆಕ್ಟಾಗಿ ನನಗೆ 10 ಬಾರಿ ಕೇಳಿದಾಗ 10ಕ್ಕೆ 2 ಕೂಡಿಸಿದ್ರೆ 12 ಭಾಗಗಳು ದೊರೀತಾವೆ. ಅವ್ರು ಏನು ಕೇಳಿದ್ದಾರೆ ಅಂದ್ರೆ 6 ಬಾರಿ ಮಡಚಿ ಕತ್ತರಿಸಿದರೆ ದೊರೆಯುವ ಭಾಗಗಳ ಸಂಖ್ಯೆ 6 + 2 ಭಾಗಗಳು ಅಂತ ನಾವಿಲ್ಲಿ ಬರೀಬಹುದು. ಮುಂದಿನ ಒಂದು ಪ್ರಶ್ನೆ ನೋಡಿರಿ, 12ನೇ ಪ್ರಶ್ನೆ. ಮುಂದೆ ನೀಡಿರುವ ಬೆಂಕಿ ಕಡ್ಡಿಗಳ ವಿನ್ಯಾಸವನ್ನು ಗಮನಿಸಿ. ವಿನ್ಯಾಸವನ್ನು ಗುರುತಿಸಿ. ಇಂತಹ 10 ಚೌಕಗಳನ್ನು ರಚಿಸಲು ಎಷ್ಟು ಕಡ್ಡಿಗಳ ಅಗತ್ಯವಿದೆ? W ಚೌಕಗಳನ್ನು ರಚಿಸಲು ಎಷ್ಟು ಬೆಂಕಿ ಕಡ್ಡಿಗಳ ಅಗತ್ಯವಿದೆ ಅಂತ ಕೇಳಿದ್ದಾರೆ. ಒಂದು ಚೌಕವನ್ನು ಮಾಡಲಿಕ್ಕೆ 4 ಬೆಂಕಿ ಕಡ್ಡಿಗಳು ಬೇಕು. ಅದೇ 2 ಮಾಡ್ಬೇಕಂದ್ರೆ ಇಲ್ಲಿ ಒಂದು ಏನಾಗ್ಬಿಡ್ತದೆ, ಕಾಮನ್ ಬಂದುಬಿಡ್ತದೆ. ಅಂದ್ರೆ ಒಂದು ಕಡಿಮೆ ಆಯಿತು. 4 5 6 7 ಆಯಿತು.
8 ಬದಲಿ 1 ಕಡಿಮೆಯಾಗಿ 7 ಆಯ್ತು ರೀ. ನೆಕ್ಸ್ಟ್ ಇಲ್ಲಿ 2 ಕಾಮನ್ ಬಂದುಬಿಡ್ತಾವೆ. 3 ಬೇಕಂತಂದ್ರೆ 3 ಚೌಕಗಳ ಬೆಂಕಿ ಕಡ್ಡಿಯಿಂದ ರಚಿಸ್ಬೇಕಂದ್ರೆ 4 1 4 4 4 ಮೂರಲೆ 12. 12ರಲ್ಲಿ 2 ಕಾಮನ್ ಬಂತು, 2 ಹೋಯ್ತು ಅಂತಂದರೆ ಎಷ್ಟು ಉಳಿತು? 10 ಉಳಿತು. ಸೊ ಯಾವ ರೀತಿ ಸೀಕ್ವೆನ್ಸ್ ಬಂತು ನಿಮಗೆ ಸಿರೀಸ್? 4 7 10. ಇನ್ನು ಅವ್ರು ನಾನು ಡೈರೆಕ್ಟ್ ಕೇಳಿದ್ದು ಎಷ್ಟಂದರೆ 10 ಚೌಕಗಳನ್ನು ರಚಿಸಲು ಎಷ್ಟು ಬೆಂಕಿ ಕಡ್ಡಿಗಳ ಅಗತ್ಯವಿದೆ ಅಂತ ಕೇಳಿದಾರೆ ಅವರು. ಆನ್ಸರ್ ನೋಡ್ರಿ, ಒಂದು ಚೌಕವನ್ನು ರಚಿಸಲು ಬೇಕಾದಂತಹ ಕಡ್ಡಿಗಳ ಸಂಖ್ಯೆ. ಒಂದು ಚೌಕ ರಚಿಸಲು ಎಷ್ಟು ಕಡ್ಡಿಗಳು ಬೇಕು? 4 ಕಡ್ಡಿ ಬೆಂಕಿ ಕಡ್ಡಿಗಳು ಬೇಕು. 2 ಚೌಕಗಳನ್ನು ರಚಿಸಲು ಎಷ್ಟು ಬೇಕು? ಇಲ್ಲಿ ನೋಡ್ಬೋದು ನೀವು 1 2 3 4 5 6 7 7 ಕಡ್ಡಿಗಳು ಬೇಕು. 3 ಚೌಕವನ್ನು ರಚಿಸಲು 10 ಕಡ್ಡಿಗಳು ಬೇಕು. ವಿನ್ಯಾಸವನ್ನು ಗಮನಿಸ್ರಿ ನೀವು. ವಿನ್ಯಾಸ ಯಾವ ರೀತಿಯಾಗಿದೆ ಅಂತಂದ್ರೆ 4, 7, 10 ಇದು ಹಿಂಗೆ ಮುಂದುವರಿಯುತ್ತೆ. ಅಂದ್ರೆ 4ಕ್ಕೆ 3 ಕೂಡಿಸಿದ್ರೆ 7, 7ಕ್ಕೆ 3 ಕೂಡಿಸಿದ್ರೆ 10, 10ಕ್ಕೆ 3 ಕೂಡಿಸಿದ್ರೆ 13, 13ಕ್ಕೆ 3 ಕೂಡಿಸಿದ್ರೆ 16. ಆದರೆ ನಮಗೆ ಅವ್ರು ಡೈರೆಕ್ಟಾಗಿ 10 ಚೌಕ ರಚನೆ ಮಾಡಬೇಕಂದ್ರೆ ಯಾವ ರೀತಿ ನೀವು ಎಷ್ಟು ಕಡ್ಡಿಗಳು ಬೇಕಂತ ಕೇಳ್ಯಾರ. ಸೊ ನಮಗೆ ಈ ರೀತಿ ನಾವು ಅದನ್ನು ಮುಂದುವರಿತಾ ಹೋದ್ರೆ ನಮಗದು ಆನ್ಸರ್ ಸಿಗಲ್ಲ. ನಾವು ಅದಕ್ಕೊಂದು ರೂಲನ್ನು ನಾವು ಒಂದು ಫೈಂಡ್ ಔಟ್ ಮಾಡಿದ್ವಿ ಅಂತಂದರೆ ನಮಗೆ 10 ಚೌಕ ರಚನೆ ಮಾಡಲಿಕ್ಕೆ ಡೈರೆಕ್ಟ್ ಆನ್ಸರ್ ಸಿಗ್ತದೆ. ಯಾವ ರೀತಿ ನೋಡ್ರಿ, ಒಂದು ಚೌಕಕ್ಕೆ ಇಲ್ಲಿ 4 ಅಂದ್ರೆ 1 × 3 + 1 3 ಅಂದರೆ 3 + 1 ಅಂದ್ರೆ 4. ಆಮೇಲೆ ಎರಡನೇ ಚೌಕವನ್ನು ರಚಿಸ್ಬೇಕಂದ್ರೆ 2 × 3 + 1 3 2 6 1 7. 3 ಚೌಕವನ್ನು ರಚಿಸ್ಬೇಕಂತಂದ್ರೆ 3 × 3 + 1 3 3 9 1 10. 4 ಚೌಕವನ್ನು ರಚಿಸ್ಬೇಕಂತಂದ್ರೆ 4 × 3 + 1 ಅಂದ್ರೆ 4 3 12 1 13. ಇದೇನಾಗುತ್ತೆ, ಹಿಂಗೆ ಕಂಟಿನ್ಯೂ ಆಗುತ್ತೆ. ನನಗೆ ಅವ್ರಿಗೆ ಕೇಳಿದ್ರೆ 10 ಚೌಕ ರಚಿಸಲು ನಮಗೀಗ ಆಲ್ರೆಡಿ ನಾವು ವಿನ್ಯಾಸವನ್ನು ಕಂಡುಕೊಂಡಿದ್ದೀವಿ. ಸೊ ಅದರ ತಕ್ಕಂಗೆ 10 × 3 + 1 10 3 30 + 1 31 ಏನು ಬೇಕು? ಬೆಂಕಿ ಕಡ್ಡಿಗಳು ಬೇಕು. ಅದೇ ನೀವು ಅವ್ರೇನು ಇನ್ನೂ ಒಂದು ಕ್ವಶನ್ನ ಮಿಸ್ ಆಗಿದೆ ಇಲ್ಲಿ. W ಚೌಕಗಳನ್ನು ರಚಿಸಲು ಎಷ್ಟು ಬೆಂಕಿ ಕಡ್ಡಿಗಳ ಅಗತ್ಯವಿದೆ ಅಂತ ಕೇಳಿದ್ದಾರೆ. ಸೊ ಬರೀರಿ ನೀವಿಲ್ಲಿ W ಚೌಕಗಳನ್ನು ರಚಿಸಲು ಸೇಮ್ ರೂಲನ್ನು ಅಪ್ಲೈ ಮಾಡಿರಿ. ರಚಿಸಲು ಎಷ್ಟು ಚೌಕ? W ಚೌಕ. W × 3 + 1 ಡೈರೆಕ್ಟ್ಲಿ 3W + 1 ಅಂತಲೂ ಬರಿಬೋದು. 3W + 1 ಬೆಂಕಿ ಕಡ್ಡಿಗಳು ಬೇಕು. ಬೆಂಕಿ ಕಡ್ಡಿಗಳು ಬೇಕು. 13ನೇ ಪ್ರಶ್ನೆ ನೋಡ್ರಿ. 13ನೇ ಪ್ರಶ್ನೆ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಬಣ್ಣಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ನೀವು ಗಮನಿಸಿರುವಿರಾ? ಬಣ್ಣಗಳ ಬದಲಾವಣೆಯ ಅನುಕ್ರಮವನ್ನು ಮುಂದೆ ತೋರಿಸಲಾಗಿದೆ. 90, 190 ಮತ್ತು 343 ಸ್ಥಾನಗಳಲ್ಲಿ ಬಣ್ಣಗಳನ್ನು ಕಂಡುಹಿಡಿಯಿರಿ. ಪ್ರತಿ ಬಣ್ಣಕ್ಕೆ ಸ್ಥಾನವನ್ನು ವಿವರಿಸಲು ಬೀಜೋಕ್ತಿಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನೀವು ಟ್ರಾಫಿಕ್ ಸಿಗ್ನಲ್ ಒಳಗೆ ಲೈಟ್ ನೋಡ್ಬೋದು. ಯಾವ ರೀತಿ ಟ್ರಾಫಿಕ್ ಸಿಗ್ನಲ್ಗಳು ಬಣ್ಣ ಬದಲಾಗ್ತಾವೆ? ರೆಡ್, ಯೆಲ್ಲೋ, ಗ್ರೀನ್. ನೆಕ್ಸ್ಟ್ ಯೆಲ್ಲೋ, ರೆಡ್,
ನೆಕ್ಸ್ಟ್ ಯೆಲ್ಲೋ ರೆಡ್ ಆದಮೇಲೆ ಯಾವ್ದು ಬರ್ತದೆ? ಸೊ ಈ ರೀತಿಯನ್ನು ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋದಂಗೆ 90ರ ಸ್ಥಾನದಲ್ಲಿ ಯಾವುದೊಂದು ಕಲರ್ ಬರ್ತೈತಿ, 190ರ ಸ್ಥಾನದಲ್ಲಿ 343 ಸ್ಥಾನದಲ್ಲಿ ಯಾವ ಕಲರ್ ಬರ್ತದೆ ಇಲ್ಲಿ ನೋಡ್ಬೋದು ನೀವು. ಯೆಲ್ಲೋ ರೆಡ್ ಫಸ್ಟ್ ಯಾವುದೈತಿ? ರೆಡ್, ಆಮೇಲೆ ಯೆಲ್ಲೋ ಗ್ರೀನ್ ಮತ್ತು ಯೆಲ್ಲೋ ರೆಡ್ ಗ್ರೀನ್ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತದೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಯಾವುದಾಗನ ಯಾವ್ದು ಇದಕ್ಕೊಂದು ರೂಲ್ ಫೈಂಡ್ ಔಟ್ ಮಾಡ್ಬೇಕು. ರೆಡ್ ಇಲ್ಲಿ ಐತೆ ಅಂದ್ರೆ ನೆಕ್ಸ್ಟ್ ಎಲ್ಲಿ ರಿಪೀಟ್ ಆಗೈತೆ, ಅದು ಗ್ರೀನ್ ಇಲ್ಲಿ ಐತೆ ಅಂದ್ರೆ ನೆಕ್ಸ್ಟ್ ಗ್ರೀನ್ ಎಲ್ಲಿ ರಿಪೀಟ್ ಆಗೈತಿ. ಸೊ ಇದ್ರ ಸೀಕ್ವೆನ್ಸನ್ನು ನಾವು ತಿಳ್ಕೊಳ್ಬೇಕು. ಈ ಕಲರ್ಗಳು ಯಾವ ರೀತಿ ರಿಪೀಟ್ ಆಗೈತೆ ಅಂತ ನೋಡ್ರಿ. ಈ ಫಸ್ಟ್ ರೆಡ್ ಕಲರ್ ಒಂದು ಸಲ ಇತ್ತಂದ್ರೆ ಆನ್ ಆಯ್ತಂದ್ರೆ ಮತ್ತು 3 ಸಲ ಬಿಟ್ಟು ಅದು 5ನೇ ಸ್ಥಾನಕ್ಕೆ ಅದು ಸ್ಥಾನ ಏನಾಗುತ್ತೆ? ರಿಪೀಟ್ ಆಗುತ್ತೆ. ಅಂದ್ರೆ 4 3 1 2 3 ಬಿಟ್ಟು ನೆಕ್ಸ್ಟ್ ಅದೇನಾಗುತ್ತೆ? ರಿಪೀಟ್ ಆಗುತ್ತೆ. ಈಗ 5ನೇ ಟೈಮ್ ಇದು ಆನ್ ಆಗೈತೆ ಅಂದ್ರೆ ಇನ್ನು ನೆಕ್ಸ್ಟ್ ಯಾವಾಗ ಆನ್ ಆಗ್ತದೆ? ಇದ್ರ ನೆಕ್ಸ್ಟ್ 6 7 8 3 ಲೈಟ್ ಆನ್ ಆದ ತಕ್ಷಣ 9ನೇ ಟೈಮಿಗೆ ಏನಾಗ್ತದೆ ಅಂದ್ರೆ ರೆಡ್ ಆನ್ ಆಗ್ತದೆ. ಇದನ್ನು ನಾವು ತಿಳ್ಕೊಂಡಿರ್ಬೇಕು. ಇನ್ನು 2 ಅಂದ್ರೆ 2ನೇ ಸಲ ಯೆಲ್ಲೋ ಲೈಟ್ ಆನ್ ಆಯ್ತಂದ್ರೆ ನೆಕ್ಸ್ಟ್ ಗ್ರೀನ್ ಆನ್ ಆದ ತಕ್ಷಣ ಯೆಲ್ಲೋನ ಬರ್ತದಂತ. ಹಾಗಾದ್ರೆ 2 4 ಸ್ಥಾನದಾಗ ಇದು ಆನ್ ಆಗ್ತಾಯಿದೆ. 2 4 ಆದಮೇಲೆ ನೆಕ್ಸ್ಟ್ ಒಂದು ಸ್ಥಾನ 6ಗೆ ಯೆಲ್ಲೋ ಇರ್ತದೆ. 6ಗೆ ಏನಿರ್ತದೆ? ಯೆಲ್ಲೋ ಇರ್ತದೆ. ನೆಕ್ಸ್ಟ್ 6 ಆದ ತಕ್ಷಣ ನೆಕ್ಸ್ಟ್ 5 ಯಾವಾಗ ಬರ್ತದೆ? 9 ಬರ್ತದೆ ಅಂತ ಹೇಳಿದ್ದೀನಿ. 8 ಯಾವ್ದು ಬರ್ತದೆ? ಹಾಗಾರೆ 5 6 ಆಯ್ತು, 7 ಯಾವ್ದು ಬರ್ತದೆ? ಸೊ ಇಲ್ಲಿ ನೋಡ್ಬೋದು ನೀವು 3 ಆದ ತಕ್ಷಣ ಯೆಲ್ಲೋ ಗ್ರೀನ್ ಇಲ್ಲಿ ಬರ್ತದೆ. 7ನೇ ಸಲ ಬಣ್ಣಗಳ ಯಾವ ರೀತಿ? 7ನೇ ಸಲ ಇದೇನಾಗುತ್ತೆ? ಗ್ರೀನ್ ರಿಪೀಟ್ ಆಗುತ್ತೆ. 8ನೇ ಸಲ 6ನೇ ಸಲ ಯೆಲ್ಲೋ ಅಂದರೆ 8ನೇ ಸಲನೂ ಯೆಲ್ಲೋನೇ ಇರ್ತದೆ. ಯಾಕಂದ್ರೆ 1 ಆದಮೇಲೆ ಒಂದು ಯೆಲ್ಲೋನ ಸ್ಟಾರ್ಟ್ ಇರ್ತದೆ. 9 ಆದಮೇಲೆ 10 ಏನು ಮಾಡ್ತದೆ? 10 ಏನಿರ್ತದೆ? ಯೆಲ್ಲೋನೇ ಇರ್ತದೆ. 9 ಏನಿರ್ತದೆ? ರೆಡ್ ಇರ್ತದೆ. 10 11ನೇ ಸಲ ಏನಾಗಿರ್ತದೆ ನೋಡ್ರಿ? 11ನೇ ಸಲ ಏನಾಗಿರ್ತದೆ? ಇಲ್ಲಿ ನೋಡ್ರಿ 5 ನೆಕ್ಸ್ಟ್ ಏನಿರ್ತದೆ? ಇಲ್ಲಿ ರೆಡ್ ಎಲ್ಲೈತಿ? 9ನೇ ಸಲ ಬಂದೈತಿ. ಇಲ್ಲಿ 9ನೇ ಸಲ ಬಂದೈತೆ. ನೆಕ್ಸ್ಟ್ ಯಾವಾಗ ಬರ್ತೈತಿ? 13ನೇ ಸಲ ಬರ್ತೈತಿ. 13ನೇ ಸಲ ರೆಡ್ ಬರ್ತದೆ. ಇಲ್ಲಿ ಯೆಲ್ಲೋ ಆಲ್ರೆಡಿ ಬಂದೋಗೈತೆ ಅಂದ್ರೆ ಇಲ್ಲಿ ಏನು ಬರ್ಬೇಕು ರೀ? ಗ್ರೀನ್ ಬರ್ಬೇಕು. ಇಲ್ಲಿ ಏನು ಬರ್ಬೇಕು? ಇಲ್ಲಿ ಗ್ರೀನ್ ಬರಬೇಕು. ಸೊ ಈ ರೀತಿ ಅವುಗಳ ಸ್ಥಾನಗಳು ನಮಗೆ ಗೊತ್ತಾಯಿತು ಅಂತಂದರೆ ನಾವು ಈಸಿಯಾಗಿ 90ನೇ ಟೈಮ್ ಯಾವ್ದು ಬರ್ತದೆ, ಆಮೇಲೆ 190ನೇ ಸಲ ಯಾವ ಲೈಟ್ ಆನ್ ಆಗಿರ್ತದೆ, ಈ ಸ್ಥಾನಗಳಲ್ಲಿ ಯಾವ್ಯಾವ ಕಲರ್ ಲೈಟ್ ಆನ್ ಆಗಿರ್ತಾವೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಆನ್ಸರನ್ನು ನೋಡಿರಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡಿರಿ, ಯಾವ ರೀತಿ ಅದನ್ನು ಬರೆಯೋದು ಅಂತ. ಕೆಂಪು ಬಣ್ಣದ ಸ್ಥಾನವನ್ನು ನೀವು ಅದಕ್ಕೆ ಒಂದು ವಿನ್ಯಾಸವನ್ನು ಬರೀರಿ. ಕೆಂಪು ಬಣ್ಣದ ಸ್ಥಾನಕ್ಕೆ ವಿನ್ಯಾಸವನ್ನು ಬರೀರಿ. ಈಗ ರೆಡ್ ಫಸ್ಟ್ ಸ್ಥಾನದಲ್ಲಿ ಐತಿ ಅಂದ್ರೆ ನೆಕ್ಸ್ಟ್ 5ನೇ ಸ್ಥಾನದಲ್ಲಿ ಐತಂದ್ರೆ 1ಕ್ಕೆ ಎಷ್ಟು ಕೂಡಿಸಿದ್ರೆ 5, 1ಕ್ಕೆ 4 ಕೂಡಿಸಿದ್ನಿ ಅಂದ್ರೆ 5. ಇನ್ನು ನೆಕ್ಸ್ಟ್ ಇದು ಯಾವಾಗ ರಿಪೀಟ್ ಆಗತ್ತಪ್ಪ ಅಂದ್ರೆ 5ಕ್ಕೆ 4 ಕೂಡಿಸ್ರಿ 9 ಅಂದ್ರೆ ಈಗ ಆಲ್ರೆಡಿ 5 6 7 8 ಬಿಟ್ಟು 9ನೇ ಸ್ಥಾನಕ್ಕೆ 3 ಸ್ಥಾನ ಬಿಟ್ಟು 9ನೇ ಸ್ಥಾನಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ರೆಡ್ ಲೈಟ್ ರಿಪೀಟ್ ಆಗುತ್ತೆ, ಕೆಂಪು ಬಣ್ಣದ ಸ್ಥಾನ ಬರ್ತದೆ. ಇನ್ನು ನೆಕ್ಸ್ಟ್ ಇದೇ ರೀತಿ 9ಕ್ಕೆ 4 ಕೂಡಿಸಿದ್ರೆ 13. ನೆಕ್ಸ್ಟ್ 13ನೇ ಟೈಮ್ ರೆಡ್ ಬಣ್ಣನ ಬರ್ತದೆ, ರೆಡ್ ಲೈಟನ್ನು ಬರ್ತದೆ. ಇದೇನಪ್ಪ ಅಂದರೆ ಇದಕ್ಕೊಂದು ವಿನ್ಯಾಸ ಬರೀರಿ, ವಿನ್ಯಾಸವನ್ನು ಬರೀರಿ. 1, 5, 9, 13 ... ಇನ್ನು ನೆಕ್ಸ್ಟ್ ಯೆಲ್ಲೋ ಲೈಟಿಂದ ಬರೀರಿ. ಕೆಂಪು ಬಣ್ಣದ ಹಳದಿ ಬಣ್ಣದ ಸ್ಥಾನ ಯಾವ ರೀತಿ ಐತೆ ನೋಡ್ರಿ. 2, 4, 6 ಇದು ರೆಡ್ ಆಗನೇ ಯಾವ್ದು ಬರ್ತೈತಿ? ಯೆಲ್ಲೋನ ಬರ್ತದೆ. 6 ಪ್ಲಸ್ 2, 2 + 2 4, ಆಮೇಲೆ 4 + 2 6. ಇದೇ ರೀತಿ ಕಂಟಿನ್ಯೂ. ವಿನ್ಯಾಸ ಯಾವ ರೀತಿ ಇದೆ? 2, 4, 6, 8 ... ಅಂದ್ರೆ ಇವನ್ ನಂಬರ್ ಪ್ಲೇಸ್ ಸಮ ಸಂಖ್ಯೆ ಸ್ಥಾನಗಳಲ್ಲಿ ಯಾವತ್ತಿದ್ರೂ ಯಾವ ಬಣ್ಣ ಇರ್ತದೆ? ಹಳದಿ ಬಣ್ಣನೇ ಇರ್ತದೆ. ಆನಂತರ ಹಳದಿ ಆದ ತಕ್ಷಣ ಯಾವುದಿದೆ? ಗ್ರೀನ್.
ಹಸಿರು ಬಣ್ಣದ ಸ್ಥಾನ. ನೀವು ನೋಡ್ಬೋದು ಹಸಿರು ಯಾವಾಗ ಬಂದಿದೆ, 3rd ಪ್ಲೇಸ್ ಒಳಗೆ ಐತಿ. ನೆಕ್ಸ್ಟ್ 5 6ನೇ ಪ್ಲೇಸ್ ಒಳಗೆ ಯಾವ್ದು ಬರ್ತದೆ, ಯೆಲ್ಲೋ ಬರ್ತದೆ. 7ನೇ ಪ್ಲೇಸ್ ಒಳಗೆ ಗ್ರೀನ್ ಬರ್ತದೆ. ಮತ್ತು 8ನೇ ಪ್ಲೇಸ್ ಒಳಗೆ ಎಲ್ಲೋನೇ ಬರ್ತದೆ, ಯಾಕಂದ್ರೆ ಇವನ್ ನಂಬರ್ ಪ್ಲೇಸ್ ಎಲ್ಲ ಕವರ್ ಮಾಡೋದು ಎಲ್ಲೋನೇ. ಸೊ 3 3ಗೆ ಎಷ್ಟು ಕೂಡಿಸಿದ್ರೆ 7, 3ಗೆ 4 ಕೂಡಿಸಿದ್ರೆ 7. ಹಾಗೆ ನೆಕ್ಸ್ಟ್ 7ಗೆ 4 ಕೂಡಿಸ್ರಿ 11. ಇದೇ ರೀತಿ 11ಕ್ಕೆ ಮತ್ತೆ 4 ಕೂಡಿಸ್ರಿ 15. ವಿನ್ಯಾಸ ಯಾವ ರೀತಿ ಇದೆ ಇದು, 3, 7, 11, 15 ಹಿಂಗೆ ಮುಂದುವರಿತಾ ಹೋಗ್ತದೆ. ನಮಗೇನು ಕೇಳಿದ್ರು ಪ್ರಶ್ನೆಯಲ್ಲಿ 90, 190, 330, 343ರ ಸ್ಥಾನಗಳಲ್ಲಿ ಯಾವ ಬಣ್ಣ ಬರ್ತದೆ ಅಂತ. ಇವೆರಡು ಇವನ್ ನಂಬರ್ ಇದಾವೆ, ನೀವು ನೋಡ್ಬೋದು. ಇವನ್ ನಂಬರ್ ಬರ್ತಿದ್ರೆ ನಿಮಗೆ ಡೈರೆಕ್ಟ್ಲಿ ಗೊತ್ತಾಗ್ಬಿಡುತ್ತೆ ಯಾವ ಕಲರ್ ಬರ್ತದೆ, ಯೆಲ್ಲೋ ಕಲರ್ನೇ ಬರ್ತೈತಿ. ಸೊ ನೀವು ಬರೀ 90 ಮತ್ತು 190 ಇವು ಸಮಸಂಖ್ಯೆಗಳು, ಇವು ಸಮಸಂಖ್ಯೆಗಳು. ಆದ್ದರಿಂದ 90 ಮತ್ತು 190 ಸ್ಥಾನಗಳಲ್ಲಿ ಯಾವ ಬಣ್ಣ ಕಾಣಿಸ್ತದ, ಹಳದಿ ಬಣ್ಣ ಕಂಡುಬರುತ್ತದೆ. ಸ್ಥಾನಗಳಲ್ಲಿ ಹಳದಿ ಬಣ್ಣ ಕಂಡುಬರುತ್ತದೆ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿ, 343 ಎಲ್ಲೋ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ, ಬರಬೇಕು ರೆಡ್, ಇಲ್ಲ ಅಂತಂದರೆ ಎಲ್ಲೋ. ಇಲ್ಲಿ ನೋಡ್ರಿ, ರೆಡ್ ಬರಬೇಕಂದ್ರೆ 4 ಎಕ್ಸ್ಟ್ರಾ ಹಾಕೊತ ಹೋಗ್ತದೆ. ಎಲ್ಲೋ ಬರ್ಬೇಕಂತಂದ್ರೆ, ಸಾರಿ ಎಲ್ಲೋ ಅಲ್ಲ, ಹಸಿರು ಅಂತಂದ್ರೆ ಇಲ್ಲೂ 4, ಇಲ್ಲೂ 4, ಇಲ್ಲೂ 4, ಇಲ್ಲಿ 3 ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಆಗ್ತದೆ. ಅಲ್ಲಿ 1 ನೆಕ್ಸ್ಟ್ ಎಲ್ಲ 4 ಆ್ಯಡ್ ಮಾಡ್ತಾ ಹೋಗ್ತೀವಿ. ಹಾಗಂದ್ರೆ ನಾನು ಏನು ಮಾಡ್ಬೇಕಂದ್ರೆ 343ನ 4ರಲ್ಲೇ ಭಾಗಿಸ್ರಿ ನೋಡೋಣ. ಯಾಕಂದ್ರೆ ಇಲ್ಲಿ ನೋಡ್ರಿ +4 ನಮ್ಮ ವಿನ್ಯಾಸದಲ್ಲಿ ಹಂಗೆ ಮಾಡ್ಕೊತ ಹೋಗ್ತೀವಿ ನಾವು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ 343ನ್ನು 4ರಲ್ಲಿ ನಾನು ಏನು ಮಾಡ್ತೀನಿ, ಭಾಗಿಸ್ತಾ ಹೋಗ್ತೀನಿ. ನನಗೆ ಎಷ್ಟು ಬರ್ತದಪ್ಪ ಅಂದರೆ 85.3, 3 ಅನ್ನೋದು ಶೇಷ ಉಳಿತದೆ. ಹಾಗಾದ್ರೆ 85.3 ಅಂದರೆ ಇನ್ ಟರ್ಮ್ಸ್ ಆಫ್ 4 ನನಗೆ ಭಾಗಲಬ್ಧ ಎಷ್ಟು ಬರ್ತದೆ, ಶೇಷ 3 ಭಾಗಲಬ್ಧ 85. ಶೇಷ 3 ಉಳಿತದೆ. ಹಸಿರು ಬಣ್ಣದ ಸ್ಥಾನಗಳನ್ನು ನೀವು ಗಮನಿಸಿದ್ರಿ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಸಂಖ್ಯೆಯನ್ನು ತಗೊತಾ ಹೋದಂಗೆ ಶೇಷ 3 ಉಳಿತಾ ಹೋಗ್ತದೆ. ನೀವು ನೋಡ್ಬೋದು ಯಾವಾಗ 4ರಿಂದ ಭಾಗಿಸಿದಾಗ, ಸೊ 4ರಿಂದ ಇದನ್ನು ಭಾಗಿಸ್ಲಿಕ್ಕೆ ಬರಲ್ಲ, ಸೊ 3, 4ರಿಂದ ಭಾಗಿಸಿದಾಗ 4 1 4 ಶೇಷ 3 ಉಳಿತು. ಇಲ್ಲಿ ನೋಡ್ಬೋದು ನೀವು 4 2 8 ಶೇಷ 3 ಉಳಿತು. ಹಾಗಾದರೆ ಈ ಮುಂದೆ ಬರ್ತಕ್ಕಂತಹ ಎಲ್ಲ ಸಂಖ್ಯೆಗಳು ಸಹ ಶೇಷ 3 ಉಳಿತಾ ಹೋಗುತ್ತೆ. ಸೊ ಶೇಷ 3 ಉಳಿದಿದ್ದರಿಂದ 343 ಸ್ಥಾನಗಳಲ್ಲಿ ಯಾವ ಬಣ್ಣ ಬರ್ತದೆ ಅಂದರೆ ಹಸಿರು ಬಣ್ಣ ಕಂಡುಬರುತ್ತದೆ. ಹಸಿರು ಬಣ್ಣ ಕಂಡುಬರುತ್ತದೆ ಅಂತ ನಾವು ಬರಿಬೇಕಾಗತ್ತೆ. ಹಸಿರು ಬಣ್ಣ ಕಂಡುಬರುತ್ತದೆ. ಹಾಗೂ ನೀವು ಪ್ರತಿಯೊಂದು ಒಂದು ಏನಿದೆ ಸಿಂಬಾಲಿಗೂ ಅಥವಾ ಪ್ರತಿಯೊಂದು ಲೈಟ್ ರೆಡ್ ಯೆಲ್ಲೋ ಗ್ರೀನಿಗೂ ಪ್ರತಿಯೊಂದಕ್ಕೂ ನಾವು ಸಾಮಾನ್ಯ ಸೂತ್ರವನ್ನು ಬರಿಬೇಕು ಅಂತಂದರೆ ಅಥವಾ ವಿನ್ಯಾಸವನ್ನು ಗಮನಿಸಿದಾಗ ಸಾಮಾನ್ಯ ಸೂತ್ರ ಏನು ಬರ್ತದೆ ಅಂತಂದರೆ ಕೆಂಪು ಬಣ್ಣದ ಸ್ಥಾನಗಳು, ಅದಕ್ಕೆ ಒಂದು ಸಿಂಬಾಲ ಅಥವಾ ಅದಕ್ಕೊಂದು ಸಾಮಾನ್ಯ ಸೂತ್ರವನ್ನು ನಾವು ಬರಿಬೋದು. ಯಾವ ರೀತಿ ಅಂತಂದರೆ ಇಲ್ಲಿ 4ರಿಂದ ಈ ಪ್ರತಿಯೊಂದು ಸಂಖ್ಯೆಯನ್ನು ಯಾವ ರೀತಿ ವ್ಯಕ್ತಪಡಿಸಬಹುದಪ್ಪ ಅಂತಂದರೆ ನಾವು 4n +
1ದಿಂದ ನಾವೇನು ಮಾಡಬೇಕಾಗತ್ತೆ, ಸೂಚಿಸಬೇಕಾಗತ್ತೆ. ಬೇಕಾದರೆ ಇಲ್ಲಿ 0 ಹಾಕ್ರಿ. ಎನ್ ಅಂದರೆ ಏನಿಲ್ಲಿ 0 1 2 ಆ್ಯಂಡ್ ಸೊ ಒನ್. ಎನ್ ಇದ್ದಲ್ಲಿ 0 ಹಾಕ್ರಿ, 1 ಉಳಿತು. ಸೊ ನೀವು ನೋಡ್ಬೋದು ಇಲ್ಲಿ 1 ಐತಿ. ಆಮೇಲೆ ಎಣ್ಣಿದ್ದಲ್ಲಿ 1 ಹಾಕ್ರಿ, 4 ಒಂದಲೇ 4 1 ಕೂಡಿಸಿದ್ರೆ 5. ಸೊ ನೋಡ್ಬೋದು ನೀವು 5 ಇದೆ ಇಲ್ಲಿ. ನೆಕ್ಸ್ಟ್ 4 2 8, 8ಕ್ಕೆ 1 ಕೂಡಿಸಿದ್ರೆ 9. ಸೊ ಜನರಲ್ ಫಾರ್ಮುಲಾ ಏನಪ್ಪ ಅಂದರೆ 4n+1 ಕೆಂಪು ಬಣ್ಣಕ್ಕೆ. ಇನ್ನು ಹಳದಿ ಬಣ್ಣಕ್ಕೆ ನೋಡ್ರಿ, ಹಳದಿ ಬಣ್ಣದ ಸ್ಥಾನಗಳನ್ನು ನೋಡ್ರಿ. ಸ್ಥಾನಗಳು 2n, ಯಾಕಂದರೆ ಸಮಸಂಖ್ಯಾ ಸ್ಥಾನಗಳಿದಾವೆ. ಹೌದಾ, ಡೈರೆಕ್ಟ್ಲಿ ನಾವೇನು ಬರಿಬೋದು 2 × n. ಎನ್ ಅಂದರೆ ಇಲ್ಲಿ ಏನಾಗಿರ್ಬೋದು, ಪೂರ್ಣ ಸಂಖ್ಯೆಗಳಾಗಿರ್ಬೋದು. ನೆಕ್ಸ್ಟ್ ಹಸಿರು ಬಣ್ಣಕ್ಕೆ, ಹಸಿರು ಬಣ್ಣದ ಸ್ಥಾನಗಳಿಗೆ ಜನರಲ್ ಫಾರ್ಮುಲಾ ಏನಂತಂದರೆ, ಹಸಿರು ಬಣ್ಣದ ಸ್ಥಾನಗಳ ಜನರಲ್ ಫಾರ್ಮುಲಾ ಏನಂತಂದರೆ 4n+3, ಆವಾಗಲೇ ಹೇಳ್ದಂಗೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 14ನೇ ಪ್ರಶ್ನೆ. ಮುಂದಿನ ವಿನ್ಯಾಸವನ್ನು ಗಮನಿಸಿ. ಹಂತ 4, ಹಂತ 10, ಹಂತ 50ರಲ್ಲಿ ಎಷ್ಟು ಚೌಕಗಳಿರುತ್ತವೆ? ಸಾಮಾನ್ಯ ಸೂತ್ರವನ್ನು ಬರೆಯಿರಿ. ಎಲ್ಲ ಚೌಕಗಳ ಶೃಂಗಗಳ ಸಂಖ್ಯೆಯನ್ನು ಎಣಿಸಲು ಬಯಸಿದರೆ ಸೂತ್ರ ಹೇಗೆ ಬದಲಾಗುತ್ತದೆ ಅಂತ ಕೇಳಿದ್ದಾರೆ. ಚೌಕಗಳ ಸಂಖ್ಯೆ ಎಷ್ಟಿದಾವೆ ಇಲ್ಲಿ? 5 ಇದಾವೆ. ಹೌದಾ, 1 2 3 4, 4 ಇದಾವೆ +1, ಟೋಟಲ್ 5 ಇದಾವೆ. ಸೊ ಟೋಟಲ್ ಇಲ್ಲಿ 4 ಅದಾವೆ, ನಡಕ್ಕೊಂದು ಐತೆ 5. ಇನ್ನು ಇಲ್ಲಿ ಬರ್ರಿ, ಇಲ್ಲಿ ಆಲ್ರೆಡಿ ಮೊದಲು 5 ಇದ್ದು ರೀ, 5ಕ್ಕೆ ಎಷ್ಟು ಕೂಡಿಸಿದ್ರು? 4 ಕೂಡಿಸಿದ್ರು. ಅಂದ್ರೆ 4 2 ಇದಾವೆ, ಅಂದರೆ 8, ನಡಕ್ಕೆ ಒಂದು, ಮಿಡಲ್ ಒಂದು 5. ಸೊ ಎಷ್ಟಾಯ್ತದೆ? 4 2 8 ಮತ್ತು 1 9 ಆಯಿತು. ಇನ್ನು ಇಲ್ಲಿ ಬರ್ರಿ, 1 4, ಇಲ್ಲಿ 4 ಇದಾವೆ, 4 2 8 ಮತ್ತು 4 3 12. ಸೊ ಇಂಥವು ಎಷ್ಟಿದಾವೆ? 4 3 + 1 1. ಇನ್ನು ನೆಕ್ಸ್ಟ್ ನೀವು ಈಸಿಲಿಯಾಗಿ ಫೈಂಡ್ ಔಟ್ ಮಾಡ್ಬೋದು. 4 4 16 + 1 17. ಇದು 12, 4 3 12 + 1 13 ಇದು. ಸೊ ಈ ರೀತಿಯಾಗಿ ನೀವು ವಿನ್ಯಾಸವನ್ನು ಕಂಡುಹಿಡಿತಾ ಹೋದ್ರಿ ಅಂತಂದ್ರೆ ನಿಮ್ಗೆ ಮುಂದಿನ ಎಷ್ಟನೇ ಹಂತ ಬೇಕಾದರೂ ಇಲ್ಲಿ ನೀವು ಇಲ್ಲಿ 4 1 2 3 4 ಏನು ಹಾಕಿದಿಲ್ಲ, ಅಲ್ಲಿ ಡೈರೆಕ್ಟ್ ನೀವು ಎಷ್ಟು ಹಂತವನ್ನು ಕೊಟ್ಟಿದ್ರೆ ಅಷ್ಟು ಹಂತ ಹಾಕಿದ್ರಿ ಅಂದರೆ ಡೈರೆಕ್ಟಾಗಿ ನಿಮ್ಗೆ ಎಷ್ಟು ಚೌಕಗಳಿದಾವೆ ಅಂತ ಗೊತ್ತಾಗ್ಬಿಡ್ತದೆ. ಇನ್ನು ಶೃಂಗಗಳ ಸಂಖ್ಯೆಯನ್ನು ಎಣಿಸಿದರೆ ಏನು ಸೂತ್ರ ಬಳಸ್ಬೋದು? ಶೃಂಗ ನೋಡಿದಾಗ 1 ಚೌಕಕ್ಕೆ 4 ಸೂತ್ರ, 4 ಶೃಂಗ, 1 ಚೌಕಕ್ಕೆ 4 ಶೃಂಗ. ಆಮೇಲೆ 2 ಚೌಕಕ್ಕೆ ಎಷ್ಟು ಶೃಂಗ ಇದಾವೆ? 8 ಶೃಂಗ ಇದಾವೆ. ನೋಡ್ಬೋದು ನೀವು, 1 ಚೌಕಕ್ಕೆ 4, 2 ಚೌಕಕ್ಕೆ 8 ಶೃಂಗಗಳು, 3 ಚೌಕಕ್ಕೆ 12 ಶೃಂಗಗಳು. ಸೊ ಶೃಂಗಗಳ ಸಂಖ್ಯೆಯನ್ನು ನಾವು ಈಸಿಲಿ ಏನು ಮಾಡ್ಬೋದು? 1 ಚೌಕಕ್ಕೆ 4 ಶೃಂಗ ಇರ್ತಾವೆ. ಹಾಗೆ ನಾವು ಎಷ್ಟು ಬೇಕಲ್ಲ ಅಷ್ಟನ್ನು ನಾವೇನು ಮಾಡ್ಬೋದು? ಕಂಡುಹಿಡಿಬೋದು. ಎಲ್ಲ ಚೌಕಗಳ ಶೃಂಗಗಳ ಸಂಖ್ಯೆಯನ್ನು ಎಣಿಸಲು ಬಯಸಿದರೆ ಸೂತ್ರ ಹೇಗೆ ಬದಲಾಗುತ್ತದೆ? ನಮಗೆ ಸೂತ್ರ, ಕಾಮನ್ ಸೂತ್ರ ಏನು ಬಂದೈತಿ? 4n+1 ಅಂತ ಬಂದೈತಿ. ಸೊ ಇಲ್ಲಿ n ಅಂದರೆ ಏನು? ಚೌಕಗಳ ಸಂಖ್ಯೆ. ನಿಮಗೇನು ಬೇಕಾಗಿ? ಶೃಂಗಗಳ ಸಂಖ್ಯೆ ಅಂದರೆ ಅದಕ್ಕೆ ಏನು ಮಾಡಿಬಿಡ್ಬೇಕು ರೀ? 4ರಲ್ಲಿ ಗುಣಿಸ್ಬೇಕು. 1 ಚೌಕಕ್ಕೆ 4 ಶೃಂಗ ಅಂದರೆ ಇಷ್ಟು ಚೌಕಕ್ಕೆ ಎಷ್ಟು ಶೃಂಗ, 4ರಲ್ಲಿ ಗುಣಿಸ್ಬಿಟ್ರಿ ಅಂತಂದ್ರೆ ನಿಮಗೇನು ಸಿಗ್ತದೆ? ಶೃಂಗಗಳ ಸಂಖ್ಯೆ ಎಷ್ಟು ಅನ್ನೋದು ಸಿಕ್ಬಿಡ್ತದೆ. ಸೊ ಅದನ್ನು ನೋಡಿರಿ, ಆನ್ಸರನ್ನು ಬರಿತಾ ಹೋಗ್ತೀನಿ. ಮೊದಲನೇ ಹಂತದಲ್ಲಿ ಚೌಕಗಳ ಸಂಖ್ಯೆ, ಮೊದಲನೇ ಹಂತದಲ್ಲಿ ಚೌಕಗಳ ಸಂಖ್ಯೆ ಎಷ್ಟಿದಾವೆ ರೀ? 5 ಇದಾವೆ. ಅದನ್ನು ನಾವು ಯಾವ ರೀತಿ ಬರಿಬೋದು? 4 × 1 + 1 ಅಂತ ಬರಿಬೋದು. ಇನ್ನು ಎರಡನೇ ಹಂತದಲ್ಲಿ ಚೌಕಗಳ ಸಂಖ್ಯೆ, ಎರಡನೇ ಹಂತದಲ್ಲಿ ಚೌಕಗಳ ಸಂಖ್ಯೆ ಎಷ್ಟಿದಾವೆ? ಟೋಟಲ್ 9 ಇದಾವೆ. ಅದನ್ನು ಯಾವ ರೀತಿ ಗುರುತಿಸೋದು ನಾವು? 4 × 2 + 1. ಹೌದು. ನೆಕ್ಸ್ಟ್ ಮೂರನೇ ಹಂತದಲ್ಲಿ ಚೌಕಗಳ ಸಂಖ್ಯೆ, ಚೌಕಗಳ ಸಂಖ್ಯೆ ಎಷ್ಟಿದೆ? 13 ಇದಾವೆ. ಸೊ 4 3 12 + 1 13 ಆಗಿಬಿಡ್ತದೆ. ಇನ್ನು ಅವ್ರು 4ನೇ ಹಂತದಲ್ಲಿ ಎಷ್ಟಿರ್ತಾವೆ ಅಂತ ಕೇಳಿದಾರೆ ಪ್ರಶ್ನೆಯಲ್ಲಿ. 4ನೇ ಹಂತದಲ್ಲಿ ಚೌಕಗಳ ಸಂಖ್ಯೆ
4ನೇ ಹಂತದಲ್ಲಿ ಚೌಕಗಳ ಸಂಖ್ಯೆ ಎಷ್ಟಾಗಿರ್ತದೆ? 4 × 4 + 1, 4 4 16, 1 17. ಸೊ ನೆಕ್ಸ್ಟ್ ಅವ್ರು ಕೇಳಿದ್ದು ಇದಕ್ಕೊಂದು ಸಾಮಾನ್ಯ ಸೂತ್ರವನ್ನು ಬರಿಬೋದು ನಾವು. ಯಾವ ರೀತಿ ಅಂತ? ಸಾಮಾನ್ಯ ಸೂತ್ರ ಎಷ್ಟು ಚೌಕಗಳಿರುತ್ತವೆ ಅನ್ನೋದಕ್ಕೆ ಫಸ್ಟ್ ಹಂತ 10ರದೊಂದು ಬರೆದು ಬಿಡ್ರಿ. 10ನೇ ಹಂತದಲ್ಲಿ ಚೌಕಗಳ ಸಂಖ್ಯೆ. ಇಲ್ಲಿ ಎಷ್ಟು ಹಾಕ್ಬಿಡೋದು? 4 × 10 + 1, 40. 4 10 40 + 1 41 ಚೌಕ. ಇನ್ನು ಹಂತ 50ರಲ್ಲಿ 50ನೇ ಹಂತದಲ್ಲಿ ಚೌಕಗಳ ಸಂಖ್ಯೆ ನೋಡ್ರಿ ನೀವಿಲ್ಲಿ 4 × 50 + 1, 54 201 201 ಚೌಕಗಳಿರ್ತವೆ. ಸೊ ಸಾಮಾನ್ಯ ಸೂತ್ರ ಬರೀರಿ. ಇದಕ್ಕೆ ಸಾಮಾನ್ಯ ಸೂತ್ರ ಏನು ಬರ್ತದೆ? 4n + 1. n ಅಂದರೆ ಏನಿಲ್ಲಿ? ಹಂತಗಳ ಸಂಖ್ಯೆ. ಇನ್ನು ನೆಕ್ಸ್ಟ್ ಅವ್ರೇನು ಕೇಳಿದಾರೆ? ಎಲ್ಲ ಚೌಕಗಳ ಶೃಂಗಗಳ ಸಂಖ್ಯೆಯನ್ನು ಎನಿಸಲು ಬಳಸಿದರೆ ಅದಕ್ಕೆ ಬಳಸ್ತಕ್ಕಂತಹ ಸೂತ್ರವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ ಅವರು. ಸೊ ಒಂದು ಚೌಕದಲ್ಲಿ ಎಷ್ಟು ಶೃಂಗಗಳಿರುತ್ತವೆ? ಒಂದು ಚೌಕದಲ್ಲಿ ಇರುವ ಶೃಂಗಗಳು, ಒಂದು ಚೌಕದಲ್ಲಿ 4 ಶೃಂಗ ಅಂದರೆ 1 4 4. 2 ಚೌಕಗಳಲ್ಲಿರುವ ಶೃಂಗಗಳು ಎಷ್ಟು? 2 × 4 = 8. ಹಾಗಾದರೆ ಇಲ್ಲಿ ನೋಡ್ರಿ 4n + 1 ಚೌಕಗಳಲ್ಲಿರುವ ಶೃಂಗಗಳು. (4 × 4n + 1) 4 4 16 n + 4 1 4. ಸೊ ನೀವು 4n + 1 ಚೌಕಗಳಲ್ಲಿರುವ ಶೃಂಗಗಳನ್ನ ಕಲ್ತ್ರಿ, ಗೊತ್ತಾಯ್ತು ನಿಮಗೆ. ಇನ್ನು n ಚೌಕದಲ್ಲಿರೋ ಶೃಂಗಗಳು ಅಂದ್ರೆ 4 × n. n ಚೌಕಗಳಿರ್ತಕ್ಕಂತಹ ಶೃಂಗಗಳಂತಂದ್ರೆ 4 × n ಬರ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ರಿ. ಕ್ವಶನ್ ನಂಬರ್ 15. ಅಂತ್ಯವಿಲ್ಲದ 4 ಕಂಬ ಸಾಲುಗಳ ಈ ಗ್ರಿಡ್ನಲ್ಲಿ ಸಂಖ್ಯೆಗಳನ್ನು ನಿರ್ದಿಷ್ಟ ಅನುಕ್ರಮದಲ್ಲಿ ಬರೆಯಲಾಗಿದೆ. ಕ್ವಶನ್ ನಂಬರ್ ಎ. 1 2 3 4 ಕಂಬ ಸಾಲಿನಲ್ಲಿನ ಎಲ್ಲ ಸಂಖ್ಯೆಗಳನ್ನು ರಚಿಸಲು ಬೀಜೋಕ್ತಿಯನ್ನು ನೀಡಿ ಅಂತ ಕೇಳಿದಾರೆ ಅವರು. ಇಲ್ಲಿ ಕಂಬ ಸಾಲು ಅಂದರೆ ಇವಕ್ಕೆ ಕಂಬ ಸಾಲು ಅಂತ ಕರಿತೀವಿ. ಇವಕ್ಕೇನಂತ ಕರಿತೀವಿ? ಕಂಬ ಸಾಲು. ಈ ಕಡೆ ಹೋದಂತೆ ಅಡ್ಡ ಸಾಲು. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಕಂಬ ಸಾಲಿನ 1ಕ್ಕೆ ನೆಕ್ಸ್ಟ್ 5 ಆಯಿತು, 5ಕ್ಕೆ 4 ಕೂಡಿಸಿದ್ರೆ 9 ಆಯಿತು, 9ಕ್ಕೆ 4 ಕೂಡಿಸಿದ್ರೆ 13 ಆಯಿತು. ಹಂಗಾರೆ ಇಲ್ಲಿ 4 × 0 + 1 ಅಂದರೆ ಎಷ್ಟಾಯ್ತಿದೆ? 4 × 0 ಅಂದರೆ 0 + 1 ಅಂದರೆ 1 ಆಯಿತು. 4 × 1 + 1 4 1 4 1 5 ಆಯ್ತು. ಹಂಗೆ 4 × 2 + 1 4 2 8 + 1 ಹಿಂಗೆ ಹೆಚ್ಚಾಯ್ತು. ಅಂದ್ರೆ 4 × n - 1 + 1. ಇಲ್ಲಿ n ಅಂದರೆ 0 1 2 3. ಹೌದಾ? ಸೊ ಇದು ಏನು ಬಂತಂತಂದ್ರೆ ಉಕ್ತಿ ಬಂತು. ಇನ್ನು ಸೆಕೆಂಡ್ ರೋ ನೋಡ್ರಿ. ಸೆಕೆಂಡ್ ರೋ ಬರಬೇಕಂತಂದ್ರೆ ಇಲ್ಲಿ 2 ಮತ್ತೇನಾಗಿದೆ 6 10 14. ಇದು ಆರ್ಡ್ರಲ್ಲಿ ಏನಾಗಿದೆ ಅಂತಂದ್ರೆ ಹೋಗ್ತಿದೆ. 4 × 0 + 2 2 ಬರ್ತೈತಿ. 4 0 0 + 2. ಆಮೇಲೆ 4 × 1 4 + 2 6. 4 × 2 8 + 2 10. 4 × 3 12 + 2 14. ಸೊ ಇದೇ ರೀತಿ ಇದೇನಾಗ್ತಾ ಹೋಗ್ತದೆ. ಹಂಗೆ 4 ಕಂಬ ಸಾಲದ ಜನರಲ್ ಫಾರ್ಮುಲಾ ಅಥವಾ ಏನು ಬರಿ ಅಂತ ಹೇಳಿದ್ದಾರೆ ಅವರ ಬೀಜೋಕ್ತಿ ಬರಿ ಅಂತ ಹೇಳಿದ್ದಾರೆ. ಸೊ ಬರಿತಾ ಹೋಗೋಣ ನೋಡ್ರಿ. ಮೊದಲನೇ ಕಂಬ ಸಾಲನ್ನು ತಗೋತೀನಿ ನಾ. ಮೊದಲನೇ ಕಂಬ ಸಾಲು ಏನಿದೆ ನಂದು 1 5
9 13. ಇದನ್ನು ಯಾವ ರೀತಿ ಬರಿಬೋದು ನಾವು? 4 ಇಂಟು 0 ಪ್ಲಸ್ 1, ಆಮೇಲೆ 4 ಇಂಟು 2 ಪ್ಲಸ್ 1, 4 ಟು ಸೊ 1 ಬಿಟ್ಟೆ ನಾನು. 4 ಇಂಟು 1 4 ಪ್ಲಸ್ 1 5, 4 ಇಂಟು 2 ಪ್ಲಸ್ 1 4 8 1 9, 4 3 12 ಪ್ಲಸ್ 1 13. ಸೊ ಬೀಜೋಕ್ತಿ ಏನಂತಂದ್ರೆ ಮೊದಲನೇ ಕಂಬ ಸಾಲಿನ ಬೀಜೋಕ್ತಿ ಬರೀರಿ. ಹಾಗಾದರೆ r ಮೈನಸ್ 1 ಮೊದಲನೇದು ಅಂದ್ರೆ 0 ಐತಿ, 5 ಇದ್ರೆ ನೆಕ್ಸ್ಟ್ ಎರಡನೇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಇದ್ರೆ 2, ಫೋರ್ತ್ ಟರ್ಮ್ ಇದ್ರೆ 3. ಸೊ ಜನರಲ್ ಬೀಜೋಕ್ತಿ ಅಂದ್ರೆ r ಮೈನಸ್ 1 ಅಥವಾ ನೀವು n ಅಂತ ತಗೋಬೋದು. 4 ಇಂಟು n ಮೈನಸ್ 1 ಪ್ಲಸ್ 1 ಇದು ಜನರಲ್ ಫಾರ್ಮುಲಾ. ಇಲ್ಲಿ ಬೆಟರ್ ಆರ್ ಅಂತ ಯೂಸ್ ಮಾಡಿರಿ. ಆರ್ ಅಂತಂದ್ರೆ ನಂಬರ್ ಆಫ್ ರೋಸ್ ಅಂತ. ರೋ ಅಂದ್ರೆ ಅಡ್ಡ ಸಾಲುಗಳು. ಫಸ್ಟ್ ರೋ, ಇದು ಫಸ್ಟ್ ರೋ, ಆಮೇಲೆ ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ. ಸೊ ನೀವು ನೋಡ್ಬೋದು ಇಲ್ಲಿ ಏನಾಗಿದೆ, ಇದು 4r ಮೈನಸ್ 1 ಪ್ಲಸ್ 1 ಆಗಿದೆ. ಇನ್ನು ಎರಡನೇ ಕಂಬ ಸಾಲಿನ ನೋಡ್ರಿ. ಎರಡನೇ ಕಂಬ ಸಾಲು, ಎರಡನೇ ಕಂಬ ಸಾಲಿನ ಬೀಜೋಕ್ತಿಯನ್ನು ಬರೆಯೋ ವಿಧಾನ. ಮೊದಲನೇ ಕಂಬ ಸಾಲು ಅಡ್ಡ ಸಾಲು, ಮೊದಲನೇ ಅಡ್ಡ ಸಾಲು ಎಷ್ಟೈತೆ ನಂಬರ್ ನೋಡ್ಬೋದು ಇಲ್ಲಿ ನೀವು. 2 6 10 14, 2 6 10 14 ಇದು ಮೊದಲನೇ ಅಡ್ಡ ಸಾಲು. ನೆಕ್ಸ್ಟ್ ಎರಡನೇ ಅಡ್ಡ ಸಾಲು 6 ಐತಿ. ನೆಕ್ಸ್ಟ್ ಮೂರನೇ ಅಡ್ಡ ಸಾಲು, ನೆಕ್ಸ್ಟ್ ನಾಲ್ಕನೇ ಅಡ್ಡ ಸಾಲು. ಇದನ್ನು ಯಾವ ರೀತಿ ಪಡ್ಕೋತೀವಿ ನಾವು? 4 ಇಂಟು 0 ಪ್ಲಸ್ 2, 4 ಇಂಟು 1 ಪ್ಲಸ್ 2, 4 ಇಂಟು 2 ಪ್ಲಸ್ 2, 4 8 2 10, 4 ಇಂಟು 3 ಪ್ಲಸ್ 2, 4 3 12 14. ಸೊ ಆದ್ದರಿಂದ ಬೀಜೋಕ್ತಿ 4 ಇಂಟು r ಮೈನಸ್ 1 ಪ್ಲಸ್ 2. r ಅಂದರೆ ನಂಬರ್ ಆಫ್ ರೋಸ್ ಅಥವಾ ಅಡ್ಡ ಸಾಲುಗಳ ಸಂಖ್ಯೆ, ಅದು ಬೀಜೋಕ್ತಿ. ಇನ್ನು ನೆಕ್ಸ್ಟ್ ಮೂರನೇ ಕಂಬ ಸಾಲು, ಮೂರನೇ ಕಂಬ ಸಾಲು ತಗೊಳ್ರಿ. ಅದರಲ್ಲಿ ಮೊದಲನೇ ಫಸ್ಟ್ ರೋದಲ್ಲಿ ಏನಿದೆ ನೋಡ್ರಿ, 3 7 11 15, 3 7 11 ನೆಕ್ಸ್ಟ್ 15 ಫೋರ್ತ್ ರೋ. ಇದನ್ನು ಯಾವ ರೀತಿ ಪಡ್ಕೊಳ್ಳೋದ್ರಿ? 4 ಇಂಟು 0 ಪ್ಲಸ್ 3, ನೆಕ್ಸ್ಟ್ 4 ಇಂಟು 1 ಪ್ಲಸ್ 3, 4 1 4 7, ನೆಕ್ಸ್ಟ್ 4 ಇಂಟು 2 ಪ್ಲಸ್ 3, 4 2 8 3 11, 4 ಇಂಟು 3 4 3 12 3 15. ಸೊ ಮೂರನೇ. ಆದ್ದರಿಂದ ಬೀಜೋಕ್ತಿ ಏನು ಬರೀತೀರಿ? ಬೀಜೋಕ್ತಿ 4 ಇಂಟು r ಮೈನಸ್ 1 ಪ್ಲಸ್ 3. ಅದೇ ರೀತಿ ನಾಲ್ಕನೇ ಕಂಬ ಸಾಲಿನ ಡೈರೆಕ್ಟಾಗಿ ಬರೆದ್ಬಿಡ್ರಿ. ಸೊ ಪ್ಲಸ್ ಏನಾಗ್ತದೆ, 4 ಇಂಟು 0 ಪ್ಲಸ್ 4. ಮೂರನೇ ಕಂಬ ಸಾಲು, ಇದು ಎರಡನೇ ಕಂಬ ಸಾಲು, ಇದು ಮೊದಲನೇ ಕಂಬ ಸಾಲು. ನೆಕ್ಸ್ಟ್ ನಾಲ್ಕನೇ ಕಂಬ ಸಾಲಿನ ಬೀಜೋಕ್ತಿ. ಬೀಜೋಕ್ತಿ ಏನು ಬರ್ತದಪ್ಪ ಅಂತಂದ್ರೆ 4 ಇಂಟು r ಮೈನಸ್ 1 ಪ್ಲಸ್ 4.
ಈ ಮೊದಲನೇ ಬೀಜೋಕ್ತಿಯನ್ನು ಗಮನಿಸ್ರಿ. ಆರ್ ಅಂದರೆ ಇಲ್ಲಿ ಏನ್ರಿ ಇದು ರೋಣ ಸಂಖ್ಯೆ ಅಂದ್ರೆ ಅಡ್ಡ ಸಾಲಿನ ಸಂಖ್ಯೆ. ಇಲ್ಲಿ ನೋಡ್ಬೋದು 1. ಸೊ ಮೊದಲನೇ ಕಂಬ ಸಾಲಿಂದ 1 ಬಂದೈತಿ, ಎರಡನೇ ಕಂಬ ಸಾಲಿಂದ 2 ಉಳಿದೈತಿ, ಮೂರನೇ ಕಂಬ ಸಾಲಿಂದ 3 ಐತಿ, ನಾಲ್ಕನೇ ಕಂಬ ಸಾಲಿಂದ 4 ಐತಿ. ಹಾಗಾದ್ರೆ ಇನ್ ಜನರಲ್ ಸಾಮಾನ್ಯ ಸೂತ್ರವನ್ನು ಬರೆಯೋಣ. ಏನು ಬರೆಯೋಣ? ಸಾಮಾನ್ಯ ಸೂತ್ರವನ್ನು ಬರೆಯೋಣ. ಏನು ಬರೆಯೋಣ? ಸಾಮಾನ್ಯ ಸೂತ್ರ. ಸಾಮಾನ್ಯ ಸೂತ್ರ ಅಂತಂದ್ರೆ 4 × r - 1 + c. ಸಿ ಅಂದ್ರೆ ಕಾಲಮ್, ಆರ್ ಅಂದ್ರೆ ರೋ. ಆರ್ ಅಂದ್ರೆ ಅಡ್ಡ ಸಾಲುಗಳ ಸಂಖ್ಯೆ, ಅಡ್ಡ ಸಾಲುಗಳ ಸಂಖ್ಯೆ, ಸಿ ಅಂದ್ರೆ ಕಂಬ ಸಾಲುಗಳ ಸಂಖ್ಯೆ. ಅಡ್ಡ ಸಾಲುಗಳ ಸಂಖ್ಯೆ, ಕಂಬ ಸಾಲುಗಳ ಸಂಖ್ಯೆ. ನೆಕ್ಸ್ಟ್ ಬಿ ಕ್ವಶನ್ ಏನು ಹೇಳಿದಾರೆ ನೋಡ್ರಿ ಅವರ. ಮುಂದಿನ ಸಂಖ್ಯೆಗಳು ಯಾವ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ? 124 ಅಂತ ಕ್ವಶನನ್ನು ಕೊಟ್ಟಿದ್ದಾರೆ. ನಾವು ಯಾವುದೋ ಒಂದು ಕ್ವಶನ್ ಇದ್ರೂ 4 ಡಿವೈಡ್ ಮಾಡ್ಬೇಕ್ರಿ. ಇಲ್ಲಿ ಸಿ ಅಂತಂದ್ರೆ ಏನು ಬರ್ತದಲ್ಲ ಅದು ರಿಮೈಂಡರ್, ಶೇಷ. ಸೊ ಅದೇನಾಗಿರ್ತೈತಿ? ಕಾಲಮ್ ಆಗಿರ್ತೈತಿ. ಆರ್ ಅಂದ್ರೆ ರೋ ಆಗಿರ್ತೈತಿ. ಸೊ ನಿಮ್ಗೆ ಗೊತ್ತಾಗ್ಬಿಡ್ತ ಆನ್ಸರ್. ಸೊ ಇದನ್ನು 124 ನಾನು 4ರಿಂದ ಭಾಗಿಸ್ತೀನಿ. 124/4. 4 3 12 ರೀ. ಎಷ್ಟು ಉಳಿತು? 4 ಏನು ಉಳಿತು? 4 ತಗೊಂಡೆ, 4 1 4 4 4 ಕಳೆದ್ರೆ 0. ಶೇಷ ನನಗಿದು 0 ಆಗಿರೋಂಗಿಲ್ಲ. ನನಗೆ 1 2 3 4 ಯಾವುದಾದ್ರೂ ಆಗಿರ್ಬೇಕು. ಸೊ ನಾ ಆ ರೀತಿ ಇದನ್ನು ಏನು ಮಾಡ್ಕೋಬೇಕು? ಚೇಂಜ್ ಮಾಡ್ಕೋಬೇಕು. ನನಗೇನು ಬಂದಿದೆ ಈಗ ಅಂತಂದ್ರೆ 124 ಅಂದ್ರೆ ನನಗೇನು ಬಂದೈತಿ? 4 × 31 + 0. ಶೇಷ ಏನಾಗಿಬಿಡುತ್ತೆ? ನನಗೆ 0 ಆಯಿತು. ಆದ್ದರಿಂದ ನಾನು ಏನು ಮಾಡ್ತಂದ್ರೆ ಶೇಷ 0 ಬರೋಂಗಿಲ್ಲ. ನನಗೆ 1 ಬರಬೇಕು, 2 ಬರಬೇಕು, 3 ಬರಬೇಕು, 4 ಬರಬೇಕು. ಸೊ 2 3 1 ಬರೋ ಚಾನ್ಸಸ್ ನಮಗಿಲ್ಲ. ನನಗೆ ಬರಬೇಕಾಗಿತ್ತು 4 ಬರೋ ಥರ ನಾನು ಇದನ್ನು ಬರ್ಕೋಬೋದು ರಿಅರೇಂಜ್ಮೆಂಟ್ ಮಾಡಿ. ಯಾವ ರೀತಿ ಅಂತಂದರೆ 124 ನಾನು 4 × 30 120 ಪ್ಲಸ್ ಶೇಷ 4 ಈ ರೀತಿ ಬರ್ಕೋಬೋದು. ನಾವು ಇದನ್ನು ಎದ್ರ ಜೊತೆ ಜನರಲ್ ಫಾರ್ಮ್ ಜೊತೆ ಕಂಪೇರ್ ಮಾಡಿದಾಗ ಇದನ್ನು ಎದ್ರ ಜೊತೆ 4 × r - 1 + c ದೊಂದಿಗೆ ಹೋಲಿಸಿದಾಗ ಏನು ಬರ್ತದೆ? ನನಗೆ 4 ಇದ್ದ ಜಾಗದಾಗ 4 ಐತಿ, ಸಿ ಇದ್ದ ಜಾಗದಾಗ 4 ಐತಿ, r - 1 ಜಾಗದಾಗ 30 ಐತಿ. r - 1 ಅಂದ್ರೆ 30, +1 ಈಚೆ ಕಡೆ ಹೋಗಾಗ -1 ಈಚೆ ಕಡೆ ಹೋದ್ರೆ +1 ಆಗ್ತದೆ. ಸೊ r = 31. r = 31 ಅಂತ ಬರ್ತದೆ. ಇನ್ನು r ಅಂದ್ರೆ 31, ಸಿ ಅಂತಂದರೆ 4 ಕಂಪೇರ್ ಮಾಡಿದಾಗ. ಹಾಗಾದರೆ ಆದ್ದರಿಂದ 124 ಇದು 31ನೇ ಅಡ್ಡ ಸಾಲಿನಲ್ಲಿ 31ನೇ ಅಡ್ಡ ಸಾಲಿನಲ್ಲಿ ಮತ್ತು 4ನೇ ಕಂಬ ಸಾಲಿನಲ್ಲಿ ಬರುತ್ತದೆ ಅಂತ ಬರಿಬೇಕು. ನೆಕ್ಸ್ಟ್ ಆಯ್ತಾಯ್ತಲ್ಲ. ಇನ್ ಸೆಕೆಂಡ್ ಕ್ವಶನ್ 147 ಬಿ ಕ್ವಶನ್. ಸೆಕೆಂಡ್ ಒನ್ 147 ಅಗೇನ್ ಡಿವೈಡೆಡ್ ಬೈ 4. 147 ನಾನು 4ರಿಂದ ಭಾಗಿಸಿದಾಗ 4 3 12 14 12 ಕಳೆದ್ರೆ 2 7 ಚಕೊಂಡೆ 4 5 20 4 6 24 ಎಷ್ಟು ಉಳಿತು? ಶೇಷ 3 ಉಳಿತು. ಶೇಷ 3 ಉಳಿದ್ರೆ ನಮಗೇನು ಸಮಸ್ಯೆ ಇಲ್ಲ, ನಾವು ಬರ್ಕೋಬೋದು. 147 = 4 × 36 + c ಇನ್ನು 4 × r - 1 + c ದೊಂದಿಗೆ ಹೋಲಿಸಿದಾಗ
ಕಾಲಮ್ ಇದ್ದಲ್ಲಿ 3 ಐತಿ, r - 1 ಇದ್ದಲ್ಲಿ ಎಷ್ಟಿದೆ 36 ಐತಿ. ಸೊ -1 = +1, 36 + 1. ಸೊ r = 37. ಕಾಲಮ್ ಸಿ ಎಷ್ಟೈತಿ 3, ಕಾಲಮ್ 3. ಆದ್ದರಿಂದ 147 ಇದು 37ನೇ ಅಡ್ಡ ಸಾಲಿನಲ್ಲಿ ಹಾಗೂ 3ನೇ ಕಂಬ ಸಾಲಿನಲ್ಲಿ ಕಂಡುಬರುತ್ತದೆ. ಥರ್ಡ್ ಒನ್ ಏನಿದೆ 201. ಅದನ್ನು ಏನು ಮಾಡಿರಿ 4ರಿಂದ ಭಾಗಿಸ್ರಿ. 201/4. 4 5 20. ಸೊ 20ರಲ್ಲಿ 20 ಕಳೆದ್ರೆ 0. ನೆಕ್ಸ್ಟ್ ಏನು ಮಾಡಿರಿ 1 ಜಕ್ಕೋರಿ. 1 ಅನ್ನೋದು 4ನ ಬಗೆಗೆ ಬರೋಂಗಿಲ್ಲ, 0 ಕೊಡ್ರಿ. ಸೊ ಇದನ್ನು ಶೇಷ 1 ಉಳಿತು, ಭಾಗಲಬ್ಧ 50 ಬಂತು. ಇದನ್ನು ಯಾವ ರೀತಿ ಬರೆಯೋದು? 201 = 4 × 50 + 1. ಇದನ್ನು 4 × r - 1 + c ದೊಂದಿಗೆ ಹೋಲಿಸಿದಾಗ r - 1 4 ಜಗದಾಗ 4, r - 1 ಜಗದಾಗ 50, c ಜಗದಾಗ 1 ಇದೆ. ಸೊ r - 1 ಅಂದರೆ 50. -1 ಈಚೆ ಕಡೆ ಹೋಗೋಣ +1. 50 + 1 51. c ಜಾಗದಲ್ಲಿ 1 ಇದೆ, c ಅಂದರೆ 1. ಆದ್ದರಿಂದ 201 ಇದು 51ನೇ ಅಡ್ಡ ಸಾಲಿನಲ್ಲಿ ಹಾಗೂ 1ನೇ ಕಂಬ ಸಾಲಿನಲ್ಲಿ ಕಂಡುಬರುತ್ತದೆ. ಸಿ ಕ್ವೆಶನ್ ನೋಡ್ರಿ. ಸಿ ಅಡ್ಡ ಸಾಲು r ಮತ್ತು ಕಂಬ ಸಾಲು c ನಲ್ಲಿ ಯಾವ ಸಂಖ್ಯೆ ಇರುತ್ತದೆ ಅಂತ ಕೇಳಿದ್ದಾರೆ. ಇದು ಆಲ್ರೆಡಿ ನಿಮಗೆ ಜನರಲ್ ಫಾರ್ಮುಲಾ ಗೊತ್ತಿದೆ, 4 × r - 1 + c. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಡಿ ನಲ್ಲಿ 3ರ ಗುಣಕಗಳ ಸ್ಥಾನಗಳನ್ನು ಗಮನಿಸಿ, ನೀವು ಇದರಲ್ಲಿ ಯಾವುದಾದರೂ ವಿನ್ಯಾಸವನ್ನು ಗಮನಿಸಿದಿರಾ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು 3ರ ಗುಣಕಗಳು ಕೇಳ್ಯಾರ. ಇದು 3ರ ಗುಣಕ, ಇದು 3ರ ಗುಣಕ, ಸೊ ಇದು 3ರ ಗುಣಕ. ಹಾಗೆ ಇಲ್ಲಿ ನೋಡ್ರಿ 15, ನೆಕ್ಸ್ಟ್ 17, 18, 19, 20. ಸೊ ಇದು 3ರ ಗುಣಕ. ಸೊ ಪ್ರತಿ 3 ಸ್ಥಾನಗಳನ್ನು ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ 3ರ ಗುಣಕಗಳು ದೊರೀತಾ ಹೋಗ್ಬೋದು. ಇಲ್ಲಿ ನೋಡಿ 3 ಇಲ್ಲಿ 15, 1 2 3 3 ಸ್ಥಾನ ಜಂಪ್ ಆದಾಗೆಲ್ಲ 3ರ ಗುಣಕ ಸಿಕ್ಕಿದ್ದು. ಸೊ ಹಾಗಾದ್ರೆ ಏನು ಬರ್ತದಂದ್ರೆ ಪ್ರತಿ 3ನೇ ಸಂಖ್ಯೆ ಏನಾಗಿರ್ತದೆ ಅಂತಂದ್ರೆ 3ರ ಗುಣಕ ಆಗಿರ್ತದೆ. ಪ್ರತಿ 3ನೇ ಸಂಖ್ಯೆ ನೀವು 3ನೇ ಸಂಖ್ಯೆ ಗಮನಿಸಬಹುದು. ಇಲ್ಲಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ 20 ಐತಿ, 21, 22, 23, 24 ಬರ್ತದೆ. ಇದ್ರ ಕೆಳಗೆ 24 ಬರ್ತದೆ. ಇಲ್ಲಿ ಗಮನಿಸ್ರಿ 21, 22, 23, 24. ಸೊ ಇದು ಒಂದು 3ರ ಗುಣಕ 1 2 3 ಅದು ಮತ್ತು 3ರ ಗುಣಕನೇ ಸಿಕ್ಕಿದೆ. ಹಾಗಾದರೆ ಪ್ರತಿ 3ನೇ ಸಂಖ್ಯೆ ಏನಾಗಿದೆ 3ರ ಗುಣಕ ಆಗಿದೆ. ಹಾಗೂ ನೀವು ಇಲ್ಲಿ ನೋಡ್ಬೋದು, ಸೆಕೆಂಡ್ ಕಾಲಮ್ ನೋಡಿದಾಗ ಸಮಸಂಖ್ಯೆಗಳಿದ್ದಾವೆ, ಫೋರ್ತ್ ಕಾಲಮ್ ನೋಡಿದಾಗ ಸಮಸಂಖ್ಯೆಗಳಿದ್ದಾವೆ. ಆಮೇಲೆ ಫಸ್ಟ್ ಆ್ಯಂಡ್ ಥರ್ಡ್ ಒಳಗೆ ಬೆಸ ಸಂಖ್ಯೆಗಳಿದ್ದಾವೆ. ಸೊ ಇದು ಒಂದನ್ನು ನಾವು ಏನು ಮಾಡ್ಬೋದು ಅಂದ್ರೆ ಈ ಒಂದು ಕೋಷ್ಟಕದಿಂದ ಅದನ್ನು ನಾವು ಗಮನಿಸಬಹುದು. ಸೊ ಅದನ್ನು ಪಟ್ಟಿ ಮಾಡೋಣ. ನೋಡ್ರಿ ಪ್ರತಿ 3ನೇ ಸಂಖ್ಯೆ 3ರ ಗುಣಕವಾಗಿದೆ.
ಸಮಸಂಖ್ಯೆ 2 ಮತ್ತು 4ನೇ ಕಂಬಸಾಲುಗಳಲ್ಲಿ ಕಂಡುಬರುತ್ತವೆ ಹಾಗೂ ಬೆಸ ಸಂಖ್ಯೆ ಮೊದಲ ಮತ್ತು 3ನೇ ಕಂಬಸಾಲುಗಳಲ್ಲಿ ಕಂಡುಬರುತ್ತವೆ. ಇನ್ನೊಂದು ನಾವೇನು ಗಮನಿಸಬಹುದು ಕೋಷ್ಟಕದಲ್ಲಿ ಅಂತಂದರೆ, ಮೊದಲನೇ ಅಡ್ಡ ಸಾಲಿನರ್ತಕ್ಕಂತಹ ಪದಗಳನ್ನು ಕೂಡಿಸಿದಾಗ 10 ಬರ್ತದೆ, ಎರಡನೇ ಅಡ್ಡ ಸಾಲಿನರ್ತಕ್ಕಂತಹ ಪದಗಳನ್ನ ಕೂಡಿಸಿದಾಗ 26, ನೆಕ್ಸ್ಟ್ ಥರ್ಡ್ ಒಳಗೆ 42. ಸೊ ಇದು ಅನುಕ್ರಮವಾಗಿ 16 ಏನಾಗ್ತಾ ಇದೆ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ 10ಕ್ಕೆ 16 ಕೂಡಿಸಿದ್ರೆ 26, 26ಕ್ಕೆ 16 ಕೂಡಿಸಿದ್ರೆ 42, ಹಿಂಗೆ ನೆಕ್ಸ್ಟ್ 16 ಕೂಡಿಸಿದ್ರು 4ನೇ ಒಂದು ಅಡ್ಡ ಸಾಲಿಂದ ಬರ್ತಾ ಇದೆ. ಸೊ ಇದೊಂದು ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ವಿನ್ಯಾಸವನ್ನು ನಾವಿಲ್ಲಿ ಗಮನಿಸಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಕಂಡು ಹಿಡಿಯಿರಿ ಕ್ವಶನ್ಸ್ ಪೇಜ್ ನಂಬರ್ 111ನಲ್ಲಿರ್ತಕ್ಕಂತಹ ಎಲ್ಲ ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬೆಲ್ ಐಕಾನ್ನ ಟಚ್ ಮಾಡಿದ್ರಿ ಅಂತಂದರೆ ನಿಮಗೆ ಏನು ಸಿಗ್ತದೆ, ನಾ ಮಾಡ್ತಕ್ಕಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ.